ಓಕೆ, ಸಂಪೂರ್ಣವಾಗಿ ನಾವು ಹಿಂದಿನ ಒಂದು ಕ್ಲಾಸ್ ಒಳಗಡೆ ಏನು ಕಲಿತಾ ಇದ್ದೇವಪ್ಪ ಅಂದ್ರೆ ಇವತ್ತು ಆನ್ಲೈನ್ ಕೋರ್ಸ್ ಒಳಗಡೆ ನಾವು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಯಾವ ರೀತಿಯಾಗಿ ನಾವು ಬಳಕೆ ಮಾಡಬಹುದು ಮತ್ತೆ ಆ ಒಂದು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಬಹುದು ಅಂತೇಳಿ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೇನೆ. ಅದರ ಒಂದು ಮುಂದಿನ ಭಾಗವನ್ನ ನಾವು ಸಂಪೂರ್ಣವಾಗಿ ಇವತ್ತು ಕಲಿಬೇಕಾಗಿರುವಂತದ್ದು. ಮೊದಲಿಗೆ ನಾನೇನ್ ಮಾಡ್ತಾ ಇದ್ದೀನಿ, ಅದೇ ರೀತಿಯಾಗಿ ನೀವು ಪ್ರತಿದಿನ ಯಾವ ರೀತಿಯಾಗಿ ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್ ಒಳಗಡೆ ಒಂದು ಸಾಫ್ಟ್ವೇರ್ ಗಳನ್ನ ಓಪನ್ ಮಾಡ್ಕೋತಿರೋ ಅದೇ ರೀತಿಯಾಗಿ ನಾನು ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಒಂದು ಸಾಫ್ಟ್ವೇರ್ ವನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೋತಾ ಇದೀನಿ. ಓಪನ್ ಮಾಡ್ತಿದ್ದಾನೆ ನೋಡಬಹುದು. ಈ ರೀತಿಯಾಗಿ ಅಂದ್ರೂ ಸಂಪೂರ್ಣವಾಗಿ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೇನೆ, ಹೋಮ್ ಪೇಜ್ ಅಲ್ಲಿ ಬರುವಂತ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ನಾವು ಕಲ್ತಿದ್ದೇವೆ. ಜೊತೆಗೆ ಹಿಂದಿನ ಕ್ಲಾಸ್ ಅಲ್ಲಿ ನಾವೇನ್ ಕಲ್ತೀವಪ್ಪ ಅಂದ್ರೆ ಇನ್ಸರ್ಟ್ ಒಳಗಡೆ ಇರುವಂತ ಒಂದು ಪೇಜಸ್ ಆಗಿರ್ಬೋದು, ಟೇಬಲ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕು ಇವೆಲ್ಲವನ್ನು ಕೂಡ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಸಂಪೂರ್ಣವಾಗಿ ಕಲ್ತಿದ್ದೇವೆ. ಜೊತೆಗೆ ಈ ವರ್ಡ್ ಆರ್ಟ್ ಕೂಡ ನಾನು ಆಲ್ರೆಡಿ ಹಿಂದಿನ ಒಂದು ಕ್ಲಾಸ್ ಒಳಗಡೆ ಸಂಪೂರ್ಣವಾಗಿ ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ. ಅಂದ್ರೆ ಕೆಲವೊಂದಿಷ್ಟು ಒಂದು ಆಪ್ಷನ್ಸ್ ಗಳು ಕೂಡ ನಾವು ಇದರಲ್ಲಿ ಸಂಪೂರ್ಣವಾಗಿ ಕಲ್ತಿದ್ದೇವೆ. ಇವತ್ತು ನಾವು ಏನು ಕಲಿಬೇಕಾಗಿದೆ ಅಂದ್ರೆ ಇಲ್ಲಿಂದ ನಾವು ನೋಡ್ತಾ ಇದೀವಿ ಪಿಕ್ಚರ್ಸ್ ಮತ್ತೆ ಕ್ಲಿಪ್ ಆರ್ಟ್ ಮತ್ತೆ ಸೇವ್ಸ್ ಅಂತ ಇರುತ್ತೆ, ಮತ್ತೆ ಸ್ಮಾರ್ಟ್ ಆರ್ಟ್ ಅಂತ ಬರುತ್ತೆ, ಇಲ್ಲಿಂದ ಚಾರ್ಟ್ ಅಂತ ನೋಡ್ತಾ ಇದೀವಿ, ಹೈಪರ್ ಲಿಂಕ್ ಅಂತ ಬರ್ತಾ ಇರುತ್ತೆ, ಮತ್ತೆ ಇಲ್ಲಿಂದ ಬುಕ್ ಮಾರ್ಕ್ ನೋಡಬಹುದು, ಇಲ್ಲಿಂದ ಕ್ರಾಸ್ ರೆಫರೆನ್ಸ್ ನೋಡಬಹುದು. ಇವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಬಳಕೆ ಮಾಡಬಹುದು, ಯಾವಾಗ ಇವುಗಳ ಕೆಲಸ ನಡೆಯುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ಈ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಿದೆ ಎಲ್ಲರಿಗೂ. ನಾನು ವೈಸ್ ಮತ್ತೆ ಸ್ಕ್ರೀನ್ ಎಲ್ಲರಿಗೂ ಕೂಡ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೇನೆ. ಜೊತೆಗೆ ನಾವು ಮೊದಲನೇದಾಗಿ ನೋಡಿದಾಗ ಇದರ ಒಳಗಡೆ ನಾವು ಇವತ್ತು ಪಿಕ್ಚರ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀವಿ ನಿಮಗೆ ಎಲ್ಲವನ್ನು ಕೂಡ. ಯಾಕಂದ್ರೆ ಒಂದು ಪೇಜ್ ಅನ್ನು ಮಾಡೋ ಒಂದು ಟೈಮ್ ಅಲ್ಲಿ ನಾವು ಏನ್ ಮಾಡಿದ್ದೀವಿ, ಯಾವ ರೀತಿಯಾಗಿ ಪಿಕ್ಚರ್ಸ್ ಗಳನ್ನ ತಗೋಬೇಕು, ಅಲ್ಲಿ ಬರುವಂತ ಎಲ್ಲ ಒಂದು ಆಪ್ಷನ್ಸ್ ಗಳ ಬಗ್ಗೆ ಕೂಡ ನಿಮಗೆ ಸಂಪೂರ್ಣವಾಗಿ ಆಲ್ರೆಡಿ ಹಿಂದಿನ ಒಂದು ಕ್ಲಾಸ್ ಒಳಗಡೆ ಇವುಗಳ ಬಗ್ಗೆ ಎಲ್ಲ ತರದ ಒಂದು ಮಾಹಿತಿ ಕೂಡ ಕೊಟ್ಟಿದ್ದೇನೆ. ಜೊತೆಗೆ ಕಾನ್ಫರೆನ್ಸ್ ಪಿಕ್ಚರ್ ಆಗಿರ್ಬೋದು, ಚೇಂಜ್ ಪಿಕ್ಚರ್ ಆಗಿರ್ಬೋದು, ರೀಸೆಟ್ ಪಿಕ್ಚರ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಬ್ರೈಟ್ನೆಸ್ ಬಗ್ಗೆ ಸಂಪೂರ್ಣವಾಗಿ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಿಂದ ಡೌಟ್ಸ್ ಇಲ್ಲ ಅಂತ ಕೂಡ ನಾನು ಅನ್ಕೋತಾ ಇದ್ದೇನೆ. ಯಾಕಂದ್ರೆ ಸಂಪೂರ್ಣವಾಗಿ ನಿಮಗೆ ಇಮೇಜ್ ಅನ್ನು ಯಾವ ರೀತಿಯಾಗಿ ತಗೋಬೇಕು, ಇಮೇಜ್ ಗೆ ಸಂಬಂಧಪಟ್ಟಿರುವಂತಹ ಸೆಟ್ಟಿಂಗ್ಸ್ ಗಳ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ನೋಡಿದ್ದೇವೆ. ಟೆಕ್ಸ್ಟ್ ವಾರ್ಮಿಂಗ್ ಕೂಡ ಗೊತ್ತಾಗಿದೆ, ರೊಟೇಷನ್ ಕೂಡ ಗೊತ್ತಾಗಿದೆ. ಇವೆಲ್ಲವನ್ನು ಕೂಡ ನಾವು ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಕಲ್ತಿದ್ದೇವೆ. ಇದು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ, ನಾನು ಸಂಪೂರ್ಣವಾಗಿ ಇದಕ್ಕೆ ರಿಮೂವ್ ಮಾಡ್ಕೋತಾ ಇದ್ದೇನೆ, ಡಿಲೀಟ್ ಮಾಡ್ಕೋತಿದ್ದಂಗೆ. ಇವತ್ತು ನಾವು ಕಲಿಬೇಕಾಗಿರುವಂತದ್ದು ಇನ್ಸರ್ಟ್ ಒಳಗಡೆ ಹೋದಾಗ ಇಲ್ಲಿ ಬರ್ತಾ ಇರೋದು ಕ್ಲಿಪ್ ಆರ್ಟ್ ಅಂತ ನಾವು ನೋಡ್ತಾ ಇದೀವಿ. ಕ್ಲಿಪ್ ಆರ್ಟ್ ಬಗ್ಗೆನೂ ಕೂಡ ನಾವು ಬೇಸಿಕ್ ಆಗಿ ನೋಡಿರ್ತೀವಿ. ಏನ್ ಸರ್ ಇದು ಕ್ಲಿಪ್ ಆರ್ಟ್ ಏನ್ ಕೆಲಸ ಮಾಡತ್ತೆ ಅಂದ್ರೆ, ನೀವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇರಬಹುದು ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಕೆಲಸ ಮಾಡುವ ಒಂದು ಸಮಯದಲ್ಲಿ ಏನಾದ್ರೂ ಸಿಂಬಲ್ಸ್ ಗಳು ಬೇಕಾಗಿತ್ತು ಅಂದ್ರೆ, ಏನಾದ್ರೂ ಒಂದು ಫೋಟೋಸ್ ಗಳನ್ನ ನಿಮ್ಗೆ ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಈ ಒಂದು ಕ್ಲಿಪ್ ಆರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಕ್ಲಿಪ್ ಆರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಹಿಂದಿನ ಕ್ಲಾಸ್ ಒಳಗೂ ಕೂಡ ಹೇಳಿದ್ದೀನಿ, ಇದರ ಬಗ್ಗೆ ಗೊತ್ತಾಗಿದೆ ನಿಮ್ಗೆ. ಇಲ್ಲಿಂದ ಕಂಪ್ಯೂಟರ್ ಅಂತ ನೀವು ಸರ್ಚ್ ಮಾಡಿದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುವಂತ ಎಲ್ಲವನ್ನು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಬೇರೆ ಬೇರೆ ನಿಮ್ಗೆ ಏನ್ ಬೇಕಾಗಿದೆಯೋ ಅವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ಬರಿಬೇಕು, ಗೋ ಅಂತ ಹೇಳಬೇಕು, ಅದಕ್ಕೆ ಸಂಬಂಧಪಟ್ಟಿರುವಂತ ಕ್ಲಿಪ್ ಆರ್ಟ್ಸ್ ಗಳು ನಿಮ್ಗೆ ಸಂಪೂರ್ಣವಾಗಿ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆ? ಇದಂತೂ ಕೂಡ ಆಲ್ರೆಡಿ ಹೇಳಿದ್ದೀನಿ. ಜೊತೆಗೆ ಇಲ್ಲಿನ ಸೇಪ್ಸ್ ಗಳನ್ನ ಕಲಿಯೋಣ. ಏನ್ ಕೆಲಸ ಮಾಡುತ್ತೆ, ಸೇಪ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬೇಕು, ಯಾಕೆ ಈ ಒಂದು ಸೇಪ್ಸ್ ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಕಲಿಬೇಕಾಗಿರುವಂತದ್ದು. ಹೌದಾ, ನಾನೇನ್ ಮಾಡ್ತೇನೆ, ಇಲ್ಲಿಂದ ಸೇಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಬಹಳಷ್ಟು ತರದ ಒಂದು ಲೈನ್ ಸೇಪ್ ಆಗಿರಬಹುದು, ಬೇಸಿಕ್ ಸೇಪ್ಸ್ ಆಗಿರಬಹುದು, ಇಲ್ಲಿಂದ ಫ್ಲೋ ಚಾರ್ಟ್ ಆಗಿರಬಹುದು, ಮತ್ತೆ ಇಲ್ಲಿಂದ ಸ್ಟಾರ್ಸ್ ಅಂಡ್ ರಬ್ಬಿನ್ಸ್ ಆಗಿರಬಹುದು, ಮತ್ತೆ ನ್ಯೂ ಡ್ರಾಯಿಂಗ್ ಕ್ಯಾನ್ವಸ್ ಅಂತ ಬರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನಾವು ಏನ್ ಮಾಡಬಹುದು, ಈ ರೀತಿಯಾಗಿ ಒಂದು ಪೇಜ್ ಕೂಡ ಬಂದಿರ್ತದ. ಇದ್ರ ಒಳಗೂ ಕೂಡ ನಾವು ಏನ್ ಮಾಡಬಹುದು, ಒಂದು ಪೇಜ್ ಅನ್ನ ಡಿಸೈನ್ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ಅವಕಾಶ ಇದ್ದಿರತ್ತೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ನಾವು ಮೊದಲಿಗೆ ಈ ಸೇಪ್ಸ್ ಗಳನ್ನ ತಗೊಂಡು ಕೆಲಸ ಮಾಡಿ ನೋಡೋಣ. ಓಕೆ, ಇಲ್ಲಿಂದ ರೆಕ್ಟಾಂಗಲ್ ಯೂಸ್ ಸೇಪ್ಸ್ ಅಂತ ಬರ್ತಾ ಇದೆ. ನಮಗೆ ರೆಕ್ಟಾಂಗಲ್ ಅಲ್ಲಿ ಬೇಕಾಗಿರುವಂತಹ ಸೇಪ್ಸ್ ಗಳು ಬೇಕಾಗಿದ್ದು ಅಂದ್ರೆ ನೀವೇನ್ ಮಾಡಬಹುದು, ಮೊದಲನೇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ ಟೆಕ್ಸ್ಟ್ ಬಾಕ್ಸ್ ಅಂತ ಬರುತ್ತೆ. ಅಂದ್ರೆ ನೀವು ಏನಾದ್ರೂ ಒಂದು ಟೈಪ್ ಮಾಡ್ತಾ ಇದೀರಿ ಅಂತ ಅನ್ಕೋರಿ, ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ತಗೊಂಡು ಆ ಒಂದು ಬಾಕ್ಸ್ ಒಳಗಡೆ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಬರೆಯಲಿಕ್ಕೆ ನಿಮ್ಗೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗ್ತಿದೆ? ನಾನೇನ್ ಮಾಡ್ತಾ ಇದ್ದೇನೆ, COMPUTER ಕಂಪ್ಯೂಟರ್, EDUCATION ಎಜುಕೇಶನ್, CENTER ಸೆಂಟರ್ ಅಂತ ನಾನು ಈ ರೀತಿಯಾಗಿ ಬರ್ಕೊಂಡೆ. ಓಕೆ, ಒಂದು ಟೇಬಲ್ಸ್ ಅನ್ನ ತಗೊಂಡು ಅದಕ್ಕೆ ಡಿಸೈನ್ ಬೇಕಲ್ಲ, ಇದಕ್ಕೆ ಸ್ವಲ್ಪ ದೊಡ್ಡ ಮಾಡ್ಕೋಬೇಕು ಸರ್, ನನಗೆ ಈ ಒಂದು ಅಕ್ಷರವನ್ನ ಸೆಂಟರ್ ಒಳಗೆ ತಗೊಂಡು ಬರಬೇಕು ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಿ ಹೋಗ್ಬೇಕು, ಸೆಂಟರ್ ಅಲೈನ್ಮೆಂಟ್ ಮಾಡಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು, ಹೋಮ್ ಒಳಗೆ ಹೋಗಿ ನೀವು ಸೆಂಟರ್ ಅಲೈನ್ಮೆಂಟ್ ಅನ್ನ ಮಾಡ್ಕೋಬಹುದು. ಈ ಒಂದು ಅಕ್ಷರಗಳನ್ನ ದೊಡ್ಡ ಮಾಡಬೇಕಾಗಿತ್ತು ಅಂದ್ರೆ ಮತ್ತೆ ಇನ್ನೊಂದು ನಿಮ್ಗೆ ಇಲ್ಲಿ ಗೊತ್ತಾಗಬೇಕು. ಓಕೆ, ಇನ್ನೊಂದು ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ, ಒಂದು ಗೊತ್ತಾಗ್ಬಿಡತ್ತೆ ನೋಡಿ ಇಲ್ಲಿ. ಓಕೆ, ನಾನು ಸ್ವಲ್ಪ ಜೂಮ್ ಮಾಡ್ಕೋತೀನಿ.
ನೀವು ಯಾವುದೇ ಒಂದು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ನೀವು ಟೈಪ್ ಮಾಡುವಾಗ ಕಂಪ್ಯೂಟರ್ ಕೆಳಗಡೆ ಯಾವುದೇ ರೀತಿಯಿಂದ ಒಂದು ರೆಡ್ ಲೈನ್ ಬಂದಿಲ್ಲ, ಎಜುಕೇಶನ್ ಕೆಳಗಡೆ ಕೂಡ ಯಾವುದೇ ರೀತಿಯಿಂದ ಈ ರೀತಿಯಾಗಿ ಒಂದು ರೆಡ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಲೈನ್ ಬಂದೇ ಇಲ್ಲ ಸರ್. ಬಟ್ ಇಲ್ಲಿ ಸೆಂಟರ್ ಕೆಳಗಡೆ ಒಂದು ರೆಡ್ ಲೈನ್ ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಏನ್ ಹೇಳಿಕೊಡ್ತಾ ಇದೆ, ಕೆಳಗಡೆ ರೆಡ್ ದಾಗಿ ಲೈನ್ ಕಾಣಿಸ್ತಾ ಇದೆ. ಅಂದ್ರೆ ಗ್ರಾಮರ್ ಒಳಗಡೆ ನಾವು ಚೆಕ್ ಮಾಡಿದಾಗ ಗ್ರಾಮಿಕಲಿ ಆಗಿ ನಾವು ಏನಾಗಿದೆ ಈ ಒಂದು ಸೆಂಟೆನ್ಸ್ ತಪ್ಪಾಗಿ ಬರ್ದಿವಿ ಅಂತೇಳಿ ಕಂಪ್ಯೂಟರ್ ನಮ್ಗೆ ಹೇಳಿಕೊಡ್ತದೆ. ಅದಕ್ಕೋಸ್ಕರ ಏನ್ ಬರ್ತಾವ, ರೆಡ್ ಲೈನ್ಸ್ ಗಳು ಬರ್ತಾ ಇರತ್ತೆ. ಸಪೋಸ್ ನೀವು ಎಜುಕೇಶನ್ ಜಾಗಕ್ಕೆ ಇಲ್ಲಿಂದ ವಾಯ್ ಅಂತ ಬರ್ದಿದ್ರೆ ಏನಾಗ್ತದ, ಅದರ ಕೆಳಗೂ ನೋಡ್ರಿ ರೆಡ್ ಲೈನ್ ಬಂದ್ಬಿಡ್ತದ. ಕಂಪ್ಯೂಟರ್ ಜಾಗಕ್ಕೆ ನೀವು ಎ ಅಂತ ಟೈಪ್ ಮಾಡಿದ್ರೆ ಕಂಪ್ಯೂಟರ್ ಅಂತ ಬರ್ತದೇನಾ, ಗೊತ್ತಾಗ್ತದ. ಈ ರೀತಿಯಾಗಿ ನೀವು ಬರೀತಾ ಹೋದ್ರೆ ಏನಾಗ್ತದ, ನೀವು ಯಾವ ಎಲ್ಲ ಅಕ್ಷರಗಳಿಗೆ ತಪ್ಪಾಗಿ ಅದನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ಮಾಡ್ತಿರೋ ಅವು ಅಕ್ಷರಗಳ ಕೆಳಗಡೆ ಏನ್ ಬರುತ್ತೆ, ಈ ರೀತಿಯಾಗಿ ರೆಡ್ ಲೈನ್ ಗಳು ಕಾಣಿಸಲಿಕ್ಕೆ ಶುರು ಆಗ್ತಾ ಇರತ್ತೆ. ಸರ್ ಈ ಒಂದು ರೆಡ್ ಲೈನ್ ಅನ್ನ ತೆಗಿಬೇಕು ಮತ್ತೆ ಆ ಒಂದು ಸ್ಪೆಲ್ಲಿಂಗ್ ಅನ್ನ ನಾನು ಆಟೋಮೆಟಿಕ್ ಆಗಿ ಅಲ್ಲೇ ಹೋಗಿ ತಿದ್ದುಪಡಿಯನ್ನ ಮಾಡ್ಕೋಬೇಕು ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಸೆಂಟರ್ ಮೇಲ್ಗಡೆ ಒಂದು ಸೆಂಟರ್ ಅಂತ ಬರ್ತೀವಲ್ಲ, ಮೌಸ್ ಇಂದ ಕ್ಲಿಕ್ ಮಾಡಿಕೊಂಡು ಮೌಸಿನ ಒಂದು ಬಲಗಡೆ ಭಾಗದಲ್ಲಿ ಇರುವಂತಹ ಒಂದು ಮೌಸಿನ ಬಟನ್ ಫ್ರೆಶ್ ಮಾಡಿಕೊಂಡು ಅವಾಗ ಇಲ್ಲಿ ನೋಡಬಹುದು ಆ ಒಂದು ಸ್ಪೆಲ್ಲಿಂಗ್ ಗೆ ಸಂಬಂಧಪಟ್ಟಿರುವಂತ ಇವೆಲ್ಲನೂ ಕೂಡ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಓಕೆ, CNTER ಅಂತ ಬರುತ್ತೆ, ಗೊತ್ತಾಗ್ತಿದ್ಯಾ ಸರ್? ಇದು ಕರೆಕ್ಟಾ ಅಂತ ನಾವು ನೋಡ್ತಾ ಇರ್ತೀವಿ. ಅವಾಗ ಇದರ ಮೇಲೆ ಕ್ಲಿಕ್ ಮಾಡ್ಕೋರಿ, ಈ ರೀತಿಯಾಗಿ ಕರೆಕ್ಟ್ ಬರುತ್ತೆ. ಓಕೆ CNTER ಸೆಂಟರ್ ಅಂತ ಬರ್ತೀವಿ. ಸರ್ ಇದನ್ನು ಕೂಡ ಎಜುಕೇಶನ್ ಆಗ್ಬೇಕು ಸರ್ ಅಂತ ನಾವು ಹೇಳ್ತೀವಿ. ಅವಾಗ ವೈಡುಕೇಶನ್ ಅಂತ ಬರ್ತೀವಿ. ಮತ್ತೆ ನೀವು ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ EDUCATION ಅಂತ ಕಾಣಿಸ್ತಾ ಇರತ್ತೆ. ಓಕೆ, ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಎಜುಕೇಶನ್ ಅಂತ ನೀವು ಟೈಪ್ ಮಾಡ್ಕೊಂಡು ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಕೆಳಗಡೆ ಇರುವಂತ ರೆಡ್ ಲೈನ್ ಏನಾಗುತ್ತೆ ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ಓಕೆ, ಮತ್ತೆ ಕಂಪ್ಯೂಟರ್ ಅಂತ ಬರ್ತೀನಿ, ಮತ್ತೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇದರ ಮೇಲೆ ಕಂಪ್ಯೂಟರ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದಿಷ್ಟು ಮತ್ತೆ ಬೇರೆ ಶಬ್ದಗಳು ಕೂಡ ಇಲ್ಲಿ ನಮಗೆ ಕಂಪ್ಯೂಟರ್ ತೋರಿಸಿಕೊಡ್ತದ. ಹಂಗಂತೇಳಿ ಕೆಳಗಡೆ ಹಾಕಬಾರ್ದು. ಅದಕ್ಕೆ ಸಂಬಂಧಪಟ್ಟಿರುವಂತ ಸರಿಯಾದ ಒಂದು ಹೆಸರನ್ನೇ ನೀವೇನ್ ಮಾಡಬೇಕು, ಕಂಪ್ಯೂಟರ್ ಅಂತ ಬರುತ್ತೆ, ಅದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಾನು ಏನ್ ಮಾಡ್ತಾನೆ, GURUNATH ಗುರುನಾಥ್ ಅಂತ ಬರೀತೀನಿ, ಅದರ ಕೆಳಗೂ ರೆಡ್ ಲೈನ್ ಬಂದ್ಬಿಡ್ತದೆ. ಸರ್ ಹೆಸರುಗಳ ಬರೀಬಹುದು, ಮತ್ತೆ ಅನಿಮಲ್ಸ್ ಹೆಸರಾಗಿರ್ಬೋದು, ಬೇರೆ ವಸ್ತುವಿನ ಹೆಸರಾಗಿರ್ಬೋದು, ಮತ್ತೆ ಏನಾದರೂ ನೀವು ಹೆಸರುಗಳನ್ನ ಟೈಪ್ ಮಾಡಿದಾಗ ಅವಾಗ ಏನ್ ಬರುತ್ತೆ, ಅದ್ರ ಕೆಳಗಡೆ ರೆಡ್ ಲೈನ್ ಗ್ಯಾರಂಟಿ ಬಂದ್ಬಿಡುತ್ತೆ. ಸಪೋಸ್ ರಾಜು ಅಂತ ಟೈಪ್ ಮಾಡ್ಕೋರಿ, ಅದ್ರ ಕೆಳಗೂ ರೆಡ್ ಲೈನ್ ಬರ್ತದೆ. ನೋಡ್ರಿ, ನೀವು ಏನೇ ವಸ್ತುವಿನ ಹೆಸರು ಬರೀಬಹುದು. ಓಕೆ, ಮತ್ ಏನೋ ಒಂದು ಬರೀರಿ. ಓಕೆ, ರಾಜ ಅಥವಾ ರಾಣಿ ಏನ್ ಬೇಕಾದ್ ಬರೀರಿ. ನೀವು ಏನ್ ಮಾಡ್ಬೋದು, ಬುಕ್ಸ್ ಅಂತ ನಾನು ಬರೀತೀನಿ ಅಂತ ಅನ್ಕೋರಿ. ಓಕೆ, ಬುಕ್ಸ್ ಕೆಳಗೂ ಕೂಡ ಏನ್ ಬರ್ತದ, ರೆಡ್ ಲೈನ್ ಬರ್ಲೇ ಇಲ್ಲ. ಯಾಕೆ ಬುಕ್ಸ್ ಕೆಳಗೆ ಯಾಕೆ ಬರ್ಲಿಲ್ಲ ಅಂದ್ರೆ, ಬುಕ್ಸ್ ಅನ್ನೋದು ನಾವು ಡಿಕ್ಷನರಿ ಒಳಗಡೆ ನೋಡಿದಾಗ ಆ ಒಂದು ಬುಕ್ಸ್ ಗೆ ಸಂಬಂಧಪಟ್ಟಿರುವಂತ ಒಂದು ಡಿಕ್ಷನರಿ ಒಳಗ ಅದರ ಒಂದು ಹೆಸರು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಸಂಬಂಧಪಟ್ಟಿರುವಂತ ಹೆಸರು ಇರೋದ್ರಿಂದ ಅವಾಗ ನಾವೇನ್ ಮಾಡ್ಬೋದು, ಅದ್ರ ಕೆಳಗಡೆ ರೆಡ್ ಲೈನ್ ಬರುವುದಿಲ್ಲ. ಯಾಕಂದ್ರೆ ರಾಜು ಅನ್ನೋದು ಯಾವ ಒಂದು ಡಿಕ್ಷನರಿ ಒಳಗೆ ಹುಡುಕ್ಲಿಕ್ಕೆ ಸಾಧ್ಯನಾ? ಹೌದಿಲ್ಲ ರೀ, ರಾಜು ಅಂತ ಇರ್ತದೇನ? ಯಾಕಂದ್ರೆ ಗುರುನಾಥ್ ಅನ್ನೋದು ಯಾವ್ದಾದ್ರು ಒಂದು ಡಿಕ್ಷನರಿ ಒಳಗೆ ಸಿಗ್ತದೇನ? ಹಂಗಾಗಿ ಡಿಕ್ಷನರಿ ಒಳಗೆ ಇರುವಂತ ಒಂದು ಶಬ್ದಗಳ ಮಾತ್ರ ಕಂಪ್ಯೂಟರ್ ಒಂದು ಕನ್ಸಿಡರ್ ಆಗುತ್ತೆ. ಆ ಡಿಕ್ಷನರಿಯಲ್ಲಿ ಸಂಬಂಧಪಟ್ಟಿರುವಂತಹ ಶಬ್ದಗಳ ಇಲ್ಲದೆ ಇರುವಾಗ ಅಲ್ಲಿ ಏನಾಗುತ್ತೆ, ಈ ರೀತಿಯಾಗಿ ರೆಡ್ ಲೈನ್ ಕೆಳಗಡೆ ಬರ್ತಾ ಇರತ್ತೆ. ಯಾಕಂದ್ರೆ ಹೆಸರುಗಳನ್ನ ನಾವು ಕರೆಕ್ಟ್ ಆಗಿ ಬರ್ದಿರ್ತೀವಿ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರುತ್ತೆ, ಆದ್ರೂ ಕೂಡ ಕೆಳಗಡೆ ಒಂದು ರೆಡ್ ಲೈನ್ ನಮಗೆ ಬರ್ತಾ ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಅದರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು. ಮಾಡ್ತಿದ ನಂತರ ಇಲ್ಲಿಂದ ಇಗ್ನೋರ್ ಅಂತ ಬರುತ್ತೆ, ಗೊತ್ತಾಗ್ತಿದೆ. ಇಲ್ಲಿಂದ ಚೆಕ್ ದ ಸ್ಪೆಲ್ಲಿಂಗ್ ಅಂತ ಇರುತ್ತೆ, ಇದರ ಮೇಲೇನು ಕ್ಲಿಕ್ ಮಾಡ್ಕೊಂಡು ಏನು ಸ್ಪೆಲ್ಲಿಂಗ್ ಬರುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಂಡು ಹಾಕೋಬಹುದು. ಇಗ್ನೋರ್ ಅಂತ ಮಾಡಿದ್ರೆ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಎಲ್ಲದಕ್ಕೂ ಇಗ್ನೋರ್ ಆಗ್ಬೇಕು ಅಂದ್ರೆ ಆಲ್ ಚೇಂಜಸ್ ಮಾಡಿದ್ರೆ ಎಲ್ಲ ಕೆಳಗಡೆನೂ ಕೂಡ ಆಟೋಮೆಟಿಕ್ ಆಗಿ ಹೋಗ್ಬಿಟ್ಟಿರ್ತದೆ, ಗೊತ್ತಾಗ್ತದೆ. ಆದ್ರೂ ಇಲ್ಲಿ ನೋಡಿ, ಇಲ್ಲಿ ಕಂಪ್ಯೂಟರ್ ಅಂತ ಬರ್ತಾ ಇದೆ, ಆದ್ರೆ ಕೆಳಗಡೆ ಗ್ರೀನ್ ಲೈನ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಯಾಕೆ ಸರ್ ಈ ರೀತಿಯಾಗಿ ಯಾಕೆ ಗ್ರೀನ್ ಲೈನ್ ಬರ್ತಾ ಇದೆ ಅಂದ್ರೆ, ಮತ್ತೆ ನೀವು ರೈಟ್ ಕ್ಲಿಕ್ ಮಾಡ್ಕೊಂಡು ಕಂಪ್ಯೂಟರ್ ಅಂದ್ರೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಒಳಗೆ ಇರಬೇಕು ಅಂತೇಳಿ ಅದು ಹೇಳ್ಕೊಡುತ್ತೆ. ಒಂದು ಗ್ರಾಮಿಕಲ್ ಆಗಿ ಮಿಸ್ಟೇಕ್ ಆಗಿದೆ ಅಂತೇಳಿ ಹೇಳ್ಕೊಡ್ತದ. ಅವಾಗ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ಇವು ನೋಡ್ರಿ ಸೆಂಟರ್ ಅಂತ ಬರ್ತಾ ಇದೆ, ಅದ್ರ ಕೆಳಗೂ ಕೂಡ ಗ್ರೀನ್ ಲೈನ್ ಇದೆ, ಅದಕ್ಕೂ ಕೂಡ ಸೆಂಟರ್ ಗುರುನಾಥ್ ಅಂತ ಮಾಡ್ಕೊರಿ, ಸಂಪೂರ್ಣವಾಗಿ ಹೋಗ್ಬಿಡ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ರೆಡ್ ಲೈನ್ ಮತ್ತು ಒಂದು ಮತ್ತೆ ಗ್ರೀನ್ ಲೈನ್ ಬರುವುದಕ್ಕೆ ಒಂದು ಎಕ್ಸಾಂಪಲ್ ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಯ್ತು ಅನ್ಕೋತಾ ಇದ್ದೇನೆ, ಗೊತ್ತಾಗ್ತದ. ಅಂದ್ರೆ ಒಂದು ಗ್ರಾಮಿಟಿಕಲಿ ಆಗಿ ನೀವು ಏನಾದ್ರೂ ಮಿಸ್ಟೇಕ್ ಗಳನ್ನ ಮಾಡಿದಾಗ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ಮಾಡಿದಾಗ ಕೆಳಗಡೆ ಒಂದು ರೆಡ್ ಲೈನ್ ಬಂದಿರುತ್ತೆ, ಅದಕ್ಕೆ ನೀವು ರೈಟ್ ಕ್ಲಿಕ್ ಮಾಡ್ಕೊಂಡು ಅದನ್ನ ನೀವು ಸಂಪೂರ್ಣವಾಗಿ ಸರಿಪಡಿಸಿಕೊಳ್ಳಬಹುದು, ಗೊತ್ತಾಗ್ತಿದೆ. ಯಾವುದು ನಾವು ಸೇಪ್ ಒಳಗಡೆಯಿಂದ ಸಂಪೂರ್ಣವಾಗಿ ಸೇಪ್ಸ್ ಅನ್ನ ಹಾಕೊಂಡಿದ್ದೇವೆ, ಅದೇ ಒಂದು ಸೇಪಿನ ಒಂದು ಫಾರ್ಮೆಟ್ ಅಲ್ಲಿ ಹೋದಾಗ ಆ ಒಂದು ಸೇಪಿಗೆ ಬೇಕಾಗಿರುವಂತಹ ಡಿಸೈನ್ಸ್ ಗಳಾಗಿರಬಹುದು. ನೋಡಿ, ಈ ರೀತಿಯಾಗಿ ನಾವು ಪೇಜಸ್ ಗಳನ್ನ ಅಲ್ಲಿ ಏನ್ ಮಾಡ್ಕೋಬಹುದು, ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡ್ಕೋಬಹುದು.
ಗೊತ್ತಾಗ್ತಿದೆ ಸರ್. ಇದನ್ನೇ ದೊಡ್ಡದಾಗಬೇಕು, ಸೆಲೆಕ್ಷನ್ ಮಾಡ್ಕೋರಿ. ಎಲ್ಲಿ ಹೋಮ್ ಒಳಗೆ ಹೋಗಿ ಅಕ್ಷರ ಸೈಜ್ ಅನ್ನ ನೀವೇನ್ ಮಾಡ್ಬೋದು, ದೊಡ್ಡ ಮಾಡಿದಾಗ ಒಳಗಡೆ ಹೋಗಕತ್ತದಲ್ಲ ಸರ್. ಈಗೇನ್ ಮಾಡ್ಬೇಕು, ಗಾಬರಿ ಆಗ್ಬೇಡ್ರಪ್ಪ. ಏನ್ ಮಾಡ್ಬೇಕು, ಇಲ್ಲಿ ಪಾಯಿಂಟರ್ಸ್ ಇರುತ್ತೆ, ಅದನ್ನ ಹಿಡಿದು ಕೆಳಗೆ ಜಗ್ಗಿದ್ರೆ ಸಂಪೂರ್ಣವಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ನಾವು ಏನ್ ಕೆಲಸ ಮಾಡ್ತೀವಿ, ಇನ್ಸರ್ಟ್ ಒಳಗೆ ಹೋದಾಗ ಇಲ್ಲಿಂದ ಸೇಪ್ಸ್ ಒಳಗಡೆ ನಾವು ಒಂದು ಸೇಪ್ಸ್ ಗಳನ್ನ ತಗೊಂಡಾಗ ಟೆಕ್ಸ್ಟ್ ಇನ್ ಟು ದ ಬಾಕ್ಸ್, ನೀವು ಎಷ್ಟು ದೊಡ್ಡದು ಬಾಕ್ಸ್ ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಂಡು ಈ ಒಂದು ಬಾಕ್ಸ್ ಒಳಗಡೆ ನೀವೇನ್ ಮಾಡ್ಬೋದು, ಹೆಸರುಗಳನ್ನ ಬರಿತಾ ಅಥವಾ ಏನಾದ್ರು ನೋಟ್ಸ್ ಗಳನ್ನ ಬರಿತಾ ನೀವು ತಗೊಂಡು ಹೋಗ್ಬಹುದು. ಗೊತ್ತಾಗ್ತಿದೆ, ನಾನು ಡಿಲೀಟ್ ಮಾಡ್ಕೋತೀನಿ. ಸಂಪೂರ್ಣವಾಗಿ ಒಂದು ಬಾಕ್ಸ್ ಗಳನ್ನ ತಗೊಂಡು ನೀವೇನ್ ಮಾಡಬಹುದು, ಹೆಸರುಗಳನ್ನ ಬರೀಬಹುದು. ಅದರ ಜೊತೆಗೆ ನಾವು ಇವೆಲ್ಲವನ್ನು ಕೂಡ ನಾವು ಪಿಕ್ಚರ್ಸ್ ಒಂದು ಅಪ್ಲೈ ಮಾಡಿದಾಗನು ಕೂಡ ನೋಡಿದೀವಿ. ಫಿಲ್ ಸೇಪ್ ಅಂದ್ರೆ ಅದರೊಳಗಡೆ ನಾವು ಏನ್ ಮಾಡ್ತೀವಿ, ಕಲರ್ ಗಳನ್ನ ಫಿಲ್ ಮಾಡ್ತೀವಿ. ಮತ್ತೆ ಮುಂದಿನ ನೋಡೋಣ, ಮೊದಲು ಇದು ಗೊತ್ತೈತೆ ಅಂತ ಅನ್ಕೋತಾ ಇದ್ದೇನೆ. ಕೆಳಗಡೆ ಮೌಸ್ ಕ್ಲಿಕ್ ಮಾಡ್ಕೋತೀನಿ ನಾನು. ಮತ್ತೆ ಏನ್ ಮಾಡ್ತೀನಿ, ನಾನು ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಸೇಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವೆಲ್ಲವನ್ನು ಕೂಡ ರೌಂಡ್ ಸೇಪ್ ಬೇಕಾಗಿತ್ತು ಅಂದ್ರೆ ತಗೋಬಹುದು. ಸರ್ ನನಗೆ ಸ್ಟಾರ್ ಬೇಕಾಗಿದೆ, ತಗೋರಿ. ಯಾಕೆ ಬೇಡ ಅಂದ್ರು, ಸರ್ ಈ ರೀತಿಯಾಗಿ ಸ್ಟಾರ್ ಬಂದಿದೆಯಲ್ಲ, ಇದರ ಒಳಗೆ ನನಗೆ ಕಲರ್ ಹಾಕ್ಬೇಕಾಗ್ಯದ್ರಿ. ಅವಾಗ ಕಲರ್ ಹಾಕ್ಬೇಕಂದ್ರೆ ಎಲ್ಲಿ ಹೋಗ್ಬೇಕ್ರಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಫಾರ್ಮೆಟ್ ಒಂದು ಮೆನು ಒಳಗ ಅದು ಕಾಣಿಸುವುದೇ ಇಲ್ಲ. ಯಾವಾಗ ಕಾಣಿಸ್ತದಪ್ಪ ಅಂದ್ರ ನೀವೇನ್ ಮಾಡ್ಬೋದು, ಅದು ಯಾವಾಗ ಕಾಣಿಸ್ತದೆ, ಸಂಪೂರ್ಣವಾಗಿ ಯಾವಾಗ ಕಾಣಿಸುತ್ತೆ ಅಂದ್ರೆ ನಾವೇನ್ ಮಾಡ್ಬೇಕು, ಅದಕ್ಕೆ ಎಲ್ಲಿ ಕಾಣಿಸುತ್ತೆ, ಒಂದೇ ಸೆಕೆಂಡ್ ಇವರಿಗೆ ಜಾಯಿನ್ ಮಾಡ್ಕೋತಾ ಅದನ್ನ ಪಾಪ ಜಾಯಿನ್ ಆಗ್ತಾ ಇದಾರೆ ಕೆಲವೊಬ್ರು. ಓಕೆ, ನಾವೇನ್ ಮಾಡ್ಬೋದು, ಅದನ್ನ ಯಾವ ರೀತಿಯಾಗಿ ಜಾಯಿನ್ ತಗೋಬಹುದು ಅಂದ್ರೆ, ಸಾರಿ ಏನ್ ತಗೋಬಹುದು, ಇದರಲ್ಲಿ ಯಾವ ರೀತಿಯಾಗಿ ನಾವು ಕಲರ್ಸ್ ಹಾಕೋಬಹುದು. ಓಕೆ, ಈ ರೀತಿಯಾಗಿ ಒಂದು ಸೇಪ್ಸ್ ಅನ್ನ ತಗೊಂಡಾದ್ಮೇಲೆ ನಾವೇನ್ ಮಾಡ್ಬೋದು, ಸರ್ ಇದರ ಒಳಗಡೆ ಕಲರ್ ಫಿಲ್ ಮಾಡಬೇಕಾಗಿದೆ ಸರ್, ಬ್ಲಾಂಕ್ ಆಗಿ ಬಂದಿದೆಯಲ್ಲ, ಏನ್ ಮಾಡ್ಬೋದು, ಇದಕ್ಕೆ ಎಲ್ಲಿ ಬೇಕಲ್ಲಿ ಸರಿಸಬಹುದು. ನೀವು ಗೊತ್ತಾಗ್ತದೆ ಸರ್, ಇದ್ರೊಳಗೆ ಒಂದು ಕಲರ್ ಹಾಕ್ಬೇಕಾಗಿದ್ರಿ ನನ್ಗಂದ್ರ ಎಲ್ಲಿ ಹೋಗ್ಬೇಕು, ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ನೀವು ಫಾರ್ಮೆಟ್ ಒಳಗೆ ಹೋದಾಗ ಇಲ್ಲಿ ಸೇಫ್ ಫಿಲ್ ಅಂತ ಕಾಣಿಸ್ತಾ ಇರತ್ತೆ. ಈ ಒಂದು ಸೇಫ್ ಫಿಲ್ ಮೇಲೆ ಹೋಗಿ ನೀವೇನ್ ಮಾಡ್ಬೋದು, ನಿಮಗೆ ಬೇಕಾಗಿರುವಂತ ಕಲರ್ಸ್ ಗಳನ್ನ ಇಲ್ಲಿಂದ ಬೇಸಿಕ್ ಕಲರ್ ಗಳನ್ನ ಫಿಲ್ ಮಾಡ್ಬೋದು. ಸರ್ ನನಗೆ ಇದಕ್ಕಿಂತ ಜಾಸ್ತಿ ಕಲರ್ಗಳು ಬೇಕಾಗಿದ್ದು ಅಂದ್ರೆ ಮೋರ್ ಫಿಲ್ ಕಲರ್ ಮೇಲೆ ಹೋಗಿ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ನಿಮ್ಗೆ ಇಷ್ಟವಾಗಿರುವಂತಹ ಕಲರ್ಸ್ ಗಳನ್ನ ನೀವೇನ್ ಮಾಡ್ಬೋದು, ಅಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆ ಮಾಡ್ಕೋತೀನಿ. ಓಕೆ ಮಾಡಿದ ನಂತರ ಫಿಲ್ ಅಂತ ನಾನು ಮಾಡ್ಕೊಂಡು ಇಲ್ಲಿಂದ ಏನ್ ಮಾಡ್ತೀನಿ, ಈ ಒಂದು ಕಲರ್ಸ್ ಹಾಕ್ತಿದ್ದಾನೆ, ಫಿಲ್ ಆಗ್ತಾ ಇಲ್ಲ ನೋಡಿ. ಏನ್ ಮಾಡ್ಬೋದು, ಫಿಲ್ ಕಲರ್ ಬೇಸಿಕ್ ಕಲರ್ ಮೇಲೆ ಹೋದಾಗೂ ಕೂಡ ನಮ್ಗೆ ಇಲ್ಲಿ ಯಾವುದೇ ರೀತಿಯಿಂದ ಕಲರ್ಸ್ ಗಳು ಕೂಡ ಅಲ್ಲಿ ಅಪ್ಲೈ ಆಗ್ತಾ ಇಲ್ಲ. ನೋ ಫಿಲ್ ಕಲರ್ ಅಂದ್ರೆ ಹೋಗ್ಬಿಡತ್ತೆ. ಸಪೋಸ್ ಫಿಲ್ ಕಲರ್ ಮೇಲೆ ಹೋದಾಗ ನಾವು ಕೂಡ ಏನಾಗ್ತಾ ಇದೆ, ಕಲರ್ ಫಿಲ್ ಆಗ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಆಗಲೇ ಆಗ್ತಾ ಇತ್ತು, ಈಗ ಆಗಾಕತ್ತಿಲ್ಲ. ಅವಾಗ ಏನ್ ಮಾಡ್ಬೇಕು, ಈ ರೀತಿಯಾದಂತ ಸಮಸ್ಯೆಗಳು ಕೂಡ ನಿಮ್ಗೆ ಬರುತ್ತೆ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅಲ್ಲಿ ಬರ್ತಾ ಇದೆ ಬಟ್ ಅದರ ಒಪಾಸಿಟಿ ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಂಡಿದ್ದೇನೆ. ಎಲ್ಲಿ ಮೋರ್ ಫಿಲ್ ಒಳಗೆ ಕಲರ್ ಒಳಗೆ ಹೋದಾಗ ಇಲ್ಲಿ ಟ್ರಾನ್ಸ್ಪರೆನ್ಸಿ ಅಂತ ಇತ್ತು, ಅದಕ್ಕೆ ನಾನು ಏನ್ ಮಾಡಿದೆ, ಈ ರೀತಿಯಾಗಿ 100% ಮಾಡ್ಕೊಂಡಿದ್ದೆ. ಹಂಗಾಗಿ ಅಲ್ಲಿ ಏನಾಗಿತ್ತು, ಕಲರ್ ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿ ಹೋಗ್ಬಿಟ್ಟಿತ್ತು. ನಾನು 0 ಮಾಡ್ಕೊಂಡು ಓಕೆ ಮಾಡ್ತೀನಿ, ಅದ್ರೊಳಗೆ ಕಲರ್ ಬಂದ್ಬಿಡ್ತದೆ. ನೆನಪಿರ್ಲಿ, ಗೊತ್ತಾಗ್ತದ, ಯಾವಾಗಾದ್ರೂ ಈ ರೀತಿಯಾಗಿ ಸಮಸ್ಯೆಗಳು ಆಗ್ಬೋದು. ಗೊತ್ತಾಗತ್ತಾ, ಈ ರೀತಿಯಾಗಿ ತಗೋಬಹುದು. ಫಿಲ್ ಕಲರ್ ಒಳಗಡೆ ನಾವು ಮತ್ತೆ ಅದರಲ್ಲಿ ಸರ್ ನನಗೆ ಫೋಟೋ ಹಾಕ್ಬೇಕಾಗಿದೆ ಈ ಒಂದು ಸೇಪ್ಸ್ ಒಳಗೆ ಅಂದ್ರೆ ಪಿಕ್ಚರ್ಸ್ ಒಳಗೆ ಹೋಗಿ ಯಾವ ಒಂದು ಫೋಟೋ ಹಾಕ್ಬೇಕಾಗಿದೆಯೋ ಆ ಒಂದು ಫೋಟೋನ ಇನ್ಸರ್ಟ್ ಮಾಡ್ಕೊಂಡ್ರೆ ಆ ಒಂದು ಫೋಟೋ ಈ ಒಂದು ಸಿಂಬಲ್ ಒಳಗಡೆ ಬಂದ್ಬಿಡ್ತದ. ತಿಳಕತನ ಹೇಳೋದ. ಮತ್ತೆ ನೀವು ಏನ್ ಮಾಡ್ಬೋದು, ಸೇಪ್ಸ್ ಒಳಗೆ ಹೋಗಿಂದ ಗ್ರೇಡಿಯಂಟ್ ಅದರಲ್ಲಿ ಕಲರ್ ಗಳೇ ಬರಬೇಕು ಸರ್ ಅಂದ್ರೆ ಕಲರ್ ಗಳನ್ನ ಹಾಕ್ಬೋದು. ಯಾರು ಬೇಡ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಾಗ್ತದೆ. ಇದು ಆಲ್ರೆಡಿ ನಾನು ಹೇಳಿದ್ದೀನಿ, ಯಾಕಂದ್ರೆ ಆಗ್ಲೇ ಒಂದು ಹಿಂದಿನ ಕ್ಲಾಸ್ ಒಳಗೆ ಇವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಕೆಲಸ ಮಾಡಬಹುದು, ಏನೇನ್ ಮಾಡಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆದ್ರೂ ಕೂಡ ಸ್ವಲ್ಪ ಒಂದು ಬಂದಿದ್ದೀವಿ, ಅಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ. ಗೊತ್ತಾಗ್ತಿದ್ಯಾ, ಕಲರ್ಸ್ ಗಳನ್ನ ಹಾಕೋಬಹುದು. ಜೊತೆಗೆ ಫಿಲ್ ಕಲರ್ ಟೆಕ್ಸ್ಚರ್ ಒಳಗಡೆ ಹೋದಾಗೂ ಕೂಡ ನಾವು ಟೆಕ್ಸ್ಚರ್ ಗಳನ್ನ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇದನ್ನು ಕೂಡ ಹೇಳಿದ್ದೀನಿ. ಪ್ಯಾಟರ್ನ್ ಒಳಗೆ ಹೋದಾಗೂ ಕೂಡ ಈ ರೀತಿಯಾಗಿ ಪ್ಯಾಟರ್ನ್ಸ್ ಗಳನ್ನ ಯಾವ ರೀತಿಯಾಗಿ ತಗೋಬೇಕು, ಯಾವ ರೀತಿಯಾಗಿ ಹಾಕ್ಬೋದು ಅನ್ನೋದು ಕೂಡ ಹಿಂದಿನ ಕ್ಲಾಸ್ ಅಲ್ಲಿ ಆಗಿದೆ. ಸುಮ್ಮನೆ ಎಕ್ಸಾಂಪಲ್ ಆಗಿ ರಿಪೀಟ್ ಮಾಡ್ಕೋತಾ ಇದೀವಿ. ಸಪೋಸ್ ಮತ್ತೆ ನಾವು ಇನ್ಸರ್ಟ್ ಒಳಗೆ ಹೋದಾಗ ಇಲ್ಲಿಂದ ಸೇಪ್ಸ್ ಗಳ ತಗೊಂಡು ನಿಮ್ಗೆ ಎಂತ ಸೇಪ್ಸ್ ಬೇಕು ಅಂತ ಸೇಪ್ಸ್ ಅನ್ನ ತಗೊಳ್ಳೋದು. ಅದ್ರೊಳಗೆ ಇವೆಲ್ಲವನ್ನು ಕೂಡ ಆಲ್ರೆಡಿ ಗೊತ್ತದ, ನಿಮಗೆ ಗೊತ್ತಾಗಿದೆಯಾ ಇಲ್ಲ, ಇವೆಲ್ಲನ ಬಳಕೆ ಮಾಡ್ಬೋದಾ ಹೇಳಿ. ಇವೆಲ್ಲ ಆಪ್ಷನ್ಸ್ ಗಳು ಕೂಡ ನಾವು ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ನೋಡಿದೀವಿ. ಗೊತ್ತಾಗಿದೆ ತನ್ಕೋತಾ ಅದನ್ನ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ ಮಲ್ಲು? ನೀ ಅಟೆಂಡ್ ಆಗಿಲ್ಲ ಅಂತೇಳಿ ಬೇರೆದವ್ರು ಅಟೆಂಡ್ ಆಗಿರ್ತಾರ. ಓಕೆ ಇರ್ಲಿ, ಪರವಾಗಿಲ್ಲ. ಓಕೆ, ಇವುಗಳು ಏನ್ ಮಾಡ್ಬೋದು ಅಂದ್ರೆ, ಓಕೆ ಇರ್ಲಿ, ತಲೆ ಕೆಡಿಸ್ಕೊ. ಓಕೆ, ಇವುಗಳನ್ನ ನಮ್ಗೆ ಯಾವಾಗ ಬೇಕು ಆ ರೀತಿಯಾಗಿ ಡಿಸೈನ್ಸ್ ಗಳನ್ನ ಕೊಡ್ಲಿಕ್ಕೆ ಅಪ್ಲೈ ಮಾಡ್ಕೋಬಹುದು. ಜಾಸ್ತಿ ಏನ್ ಇಂಪಾರ್ಟೆಂಟ್ ಇಲ್ಲ, ಸುಮ್ನೆ ಬಾಣದ ಚಿಹ್ನೆ ತಗೊಳ್ಳೋದ, ಯಾವ ಸೇಪ್ ಬೇಕಾಗೆ ಇವೆಲ್ಲ ಸೇಪ್, ಇಂತ ಮುಖ ತಗೋ, ಹಿಂಗ್ ಜಾಗ್ ಬಂದ್ಬಿಡ್ತದ ಗೊಂಬಿ ಅಂತೇಳಿ. ಇದ್ರೊಳಗೆ ಕಲರ್ ಹಾಕ್ಬೇಕಾ, ಸೇಪ್ ಫಿಲ್ ಒಳಗೆ ಹೋಗ್ಬೇಕಾ, ಔಟ್ಲೈನ್ ಕಲರ್ ಇದೆ, ಕರಿ ಕಲರ್ ಬರಕತ್ತಿಲ್ಲ ಹೊರಗೆ, ಅದಕ್ಕೊಂದು ಕಲರ್ ಕೊಡ್ಬೇಕಾಗಿದ್ರಿ ಸರ್ ಅಂದ್ರ ಸೇಪ್ ಔಟ್ಲೈನ್ ಒಳಗೆ ಹೋಗಿ ಎಂತ ಕಲರ್ ಬೇಕು, ಕೆಂಪು ಕಲರ್ ಹಾಕೋರಿ ಸರ್. ಕೆಂಪು ಕಲರ್ ಹಾಕಿನಿ ಬಟ್ ಲೈನ್ ಇನ್ನೂ ಸ್ವಲ್ಪ ದಪ್ಪ ಆಗ್ಬೇಕಾಗಿದ್ರಿ. ಅವಾಗ ಏನ್ ಮಾಡ್ಬೇಕು, ಸೇಪ್ ಔಟ್ಲೈನ್ ಒಳಗಡೆನೆ ಏನ್ ಮಾಡ್ಬೇಕು, ಆ
ಒಂದು ಸೇಪ್ ಔಟ್ಲೈನ್ ಒಳಗಡೆ ಹೋಗ್ಬೇಕು. ಎಲ್ಲಿ ಫಾರ್ಮ್ಯಾಟ್ ಸೇಪ್ ಔಟ್ಲೈನ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ವಿಡ್ಸ್ ಅಂತ ಬರುತ್ತೆ. ಇದರ ಒಳಗೆ ಹೋಗಿ ಎಟ್ಟ ಬೇಕು ಅಟ್ಟ ದಪ್ಪ ಮಾಡ್ಕೊರು ಮರ, ಯಾರು ಬ್ಯಾಡ ಅಂತಾರ ನೋಡಿ, ಎಷ್ಟು ದಪ್ಪ ಆಗ್ಯದ ಅದು ಗೊತ್ತಾಗ್ತದ. ಮತ್ತೆ ಸರ್ ಈ ಸೇಪ್ ಬ್ಯಾಡ್ ಆಗ್ಯದ್ರಿ, ನನಗೆ ಬ್ಯಾರೇದ್ ಬೇಕು. ಇಲ್ಲಿ ಔಟ್ಲೈನ್ ಒಳಗೆ ಬಹಳಷ್ಟು ಇರ್ತಾವೆ, ಇವೆಲ್ಲವನ್ನು ಕೂಡ ಹಾಕ್ಬೋದು ನೀವು ನೋಡ್ರಿ. ಇವೆಲ್ಲ ಎಂತ ಸೇಪ್ಸ್ ಗಳು ಬೇಕು ಅಂತ ಸೇಪ್ಸ್ ಗಳನ್ನು ಕೂಡ ನೀವು ಇಲ್ಲಿ ಚೇಂಜಸ್ ಅನ್ನ ಮಾಡಬಹುದು, ಇಫೆಕ್ಟ್ ಇರತ್ತೆ. ಸರಿ ಸ್ಪೇಸ್ ಬೇಡ, ನನಗೆ ಬೇರೆದ್ ಬೇಕು, ಹಾಕೋರಿ. ಯಾವ್ದು ಬಾಣ ಚಿನ್ ಬಂದ್ಬಿಡ್ತದ, ಅದೇ ಜಾಗಕ್ಕೆ ಬೇರೆದ್ ಬೇಕು, ಇಂಥದ್ ಬೇಕಾ ಹಾಕೋರಿ. ಎಂಥದ್ ಬೇಕು ಅಂತ ಸೇಪ್ಸ್ ಗಳನ್ನ ನೀವು ಅಲ್ಲಿ ಹಾಕಿ ಕೆಲಸವನ್ನ ಮಾಡಬಹುದು, ಗೊತ್ತಾಗ್ತಿದೆ. ಈ ರೀತಿಯಾಗಿ ಕೂಡ ಆ ಪ್ಲಾನ್ ನಿಮಗೆ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಮತ್ತೆ ಇದಕ್ಕೆ ಶಾಡೋ ಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ಹಿಂದ್ಗಡೆ ಶಾಡೋ ಬೇಕು, ಈ ರೀತಿಯಾಗಿ ಬೇಕು, ಹಿಂಗ್ ಬೇಕು, ಹಂಗ ಬೇಕು, ಮತ್ತೆ ಈ ರೀತಿಯಾಗಿ ಬೇಕು ಅಂದ್ರೆ ಶಾಡೋಗಳು ಕೂಡ ನೀವು ಇಲ್ಲಿಂದ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆಲ್ರೆಡಿ ನೀವೇನ್ ಮಾಡಬಹುದು, ಅಪ್ಲೈ ಅನ್ನ ಶಾಡೋ ಮಾಡಬಹುದು. ಜೊತೆಗೆ ಇಲ್ಲಿಂದ 3D ಸೇಪ್ಸ್ ಅಂತ ಬರುತ್ತೆ. ಸ್ವಲ್ಪ ಡೆಪ್ತ್ ಅಪ್ಪ ಅಂದ್ರೆ ನಾನು ಇಲ್ಲಿ ಬೇರೆ ಒಂದು ಫೋಟೋಸ್ ಆಗಿರ್ಬೋದು, ಇದನ್ನೇ ಸ್ವಲ್ಪ ಡೆಪ್ತ್ ಆಗಿ ಕಾಣಿಸ್ಬೇಕಾಗಿದೆ ಅಂದ್ರೆ 3D ಸೇಪ್ಸ್ ಒಳಗೆ ಹೋಗಿ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಸ್ವಲ್ಪ ಬೋಲ್ಡ್ ಆಗಿನೂ ಕೂಡ ಚೇಂಜಸ್ ಮಾಡಬಹುದು. ಸರ್ ಇದ್ರ ಹಿಂದ್ಗಡೆ ಕಲರ್ಸ್ ಬೇರೆ ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ 3D ಕಲರ್ ಅಂತ ಬಂದಿರತ್ತೆ, ಅಲ್ಲಿ ನೀವು ಕಲರ್ಸ್ ಕೂಡ ಬೇರೆದಾಗಿ ಕೊಡಬಹುದು. ನೋಡಿ ಈ ರೀತಿಯಾಗಿ ಕೂಡ ನೀವು ಒಂದು ಬಾಣದ ಚಿಹ್ನೆಗಳನ್ನ ಒಂದು 3D ಒಂದು ಡೆಪ್ತ್ ಒಳಗಡೆ ಕೂಡ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಈ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು, ಬದಲಾವಣೆಯನ್ನ ಇಲ್ಲಿಂದ ಮಾಡಬಹುದು. ಇದು ರೊಟೇಷನ್ ಇರುತ್ತೆ, ಹೆಂಗೆ ತಿರುಗಿಸ್ಬೇಕು ಹಂಗೆ ತಿರುಗಿಸಬಹುದು. ನೋಡಿ ರೌಂಡ್ ಆಗಿ ತಿರುಗಿಸ್ಬೇಕಾ, ರೌಂಡ್ ಆಗಿ ತಿರುಗ್ತದೆ, ಇಷ್ಟೇ ತಿರುಗ್ತದೆ, ಮತ್ತೆ ಮುಂದೆ ತಿರುಗ್ಸಕ್ ಹೋಗಿರಿ ಅಂತೀನಿ. ಓಕೆ, ಈ ರೀತಿಯಾಗಿ ಕೆಳಗಡೆ ಮುಖ ಮಾಡಬೇಕು, ಈ ರೀತಿಯಾಗಿ ತಿರುಗಿಸ್ಕೊರಿ, ಹೆಂಗ್ ಬೇಕು ಹಂಗೆ ನೀವೇನ್ ಮಾಡಬಹುದು, ಇದನ್ನ ರೊಟೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ, ರೊಟೇಷನ್ ಮಾಡಬಹುದು. ಈ ಒಂದು ಪೇಜ್ ಒಳಗಡೆ ಸೆಂಟರ್ ಒಳಗೆ ಬೇಕು ಅಂದ್ರೆ ಸೆಂಟರ್ ಒಳಗೆ ಅಪ್ಲೈ ಮಾಡಿದಾಗ ನಟ್ ನಡು ಪೇಜ್ ಒಂದು ಸಿಂಬಲ್ ಬಂದು ಕೂತ್ಕೊಂಡು ಬಿಟ್ಟಿರ್ತದ. ಇದಷ್ಟೇ. ಟೆಕ್ಸ್ಟ್ ವಾರ್ಪಿಂಗ್ ಅಂದ್ರೆ ಕೂಡ ಆಲ್ರೆಡಿ ಹೇಳಿದ್ದೀನಿ, ಅಂದ್ರೆ ಇದರ ಹಿಂದೆ ಇರುವಂತಹ ಟೆಕ್ಸ್ಟ್ ಗಳು ಮುಂದೆ ತರಲಿಕ್ಕೆ ನಾವು ಏನ್ ಮಾಡ್ತೀವಿ, ಇವುಗಳನ್ನ ಬಳಕೆ ಮಾಡ್ತೀವಿ. ರೊಟೇಷನ್ ಕೂಡ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ, ಏನ್ ಕೆಲಸ ಮಾಡುತ್ತೆ ರೊಟೇಷನ್ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಿದ್ದೀವಿ. ಯಾವುದು ಈ ಒಂದು ರೊಟೇಷನ್ ಎಲ್ಲಿ ಕಾಣಿಸ್ತಾ ಇದೆ, ರೊಟೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ರೊಟೇಷನ್ ಗಳು ಕೂಡ ನಾವು ಬಾಣದ ಚಿಹ್ನ ಒಂದು ರೊಟೇಷನ್ ಕೂಡ ಬದಲಾವಣೆಯನ್ನ ಮಾಡಬಹುದು. ಎಲ್ಲಿ ಹೋಗಿ, ರೊಟೇಷನ್ ಒಳಗೆ ಹೋಗಿ ಕಾಣಿಸ್ತಾ ಇದೆಯಾ. ಮತ್ತೆ ಇಲ್ಲಿಂದ ಸೇಪ್ಸ್ ಗಳಾಗಿರ್ಬೋದು, ಇವುಗಳನ್ನ ನಾವು ಬಳಕೆ ಮಾಡುವಂತದನ್ನ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದೀನಿ. ಓಕೆನಾ. ಮತ್ತೆ ನಾವು ಇನ್ಸರ್ಟ್ ಒಳಗೆ ಹೋದಾಗ ಒಂದು ಸೇಪ್ಸ್ ಗೊತ್ತಾಯ್ತು. ಇಲ್ಲಿಂದ ಸ್ಮಾರ್ಟ್ ಚಾರ್ಟ್ ಏನ್ ಮಾಡ್ತದ, ಇದು ಬಹಳ ಇಂಪಾರ್ಟೆಂಟ್ ಅದ ನೋಡ್ರಿ. ಓಕೆ, ಇಲ್ಲಿ ಬರ್ದಿರುವಂತ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತೆಗೆದ್ಬಿಡ್ಲೆ. ತೆಗಿಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಕಂಟ್ರೋಲ್ ಎ ಮಾಡ್ಕೊಂಡು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ಸ್ವಚ್ಛ ಆಗಿಬಿಡ್ತದೆ ಪೇಜ್, ಗೊತ್ತಾಗ್ತದ. ಈಗ ನನ್ಗೆ ಇಲ್ಲಿ ಏನೋ ಒಂದು ಬರಿಬೇಕಾಗಿದೆ, ಯಾವುದು ಈ ಒಂದು ಸ್ಮಾರ್ಟ್ ಚಾರ್ಟ್ ಏನ್ ಕೆಲಸ ಮಾಡ್ತದ ಅನ್ನೋದನ್ನ ಕಲಿಬೇಕಾಗ್ಯದ. ಅವಾಗ ನಾನೇನ್ ಮಾಡ್ತೀನಿ, ಈಸ್ ಈಕ್ವಲ್ ಟು ಆಲ್ರೆಡಿ ಇಲ್ಲಿ ಟೈಪ್ ಮಾಡಿರುವಂತದ್ದೇ ತಗೋತೀನಿ, RAND RAND ಬ್ರಾಕೆಟ್ ಕಂಪ್ಲೀಟ್ ಎಂಟರ್ ಮಾಡ್ಕೊಂಡು ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ಒಂದು ಮೈಕ್ರೋಸಾಫ್ಟ್ ವರ್ಡ್ ಒಳಗ ಟೈಪ್ ಮಾಡ್ಕೊಂಡಿದ್ದೀನಿ, ಗೊತ್ತಾಗ್ತಿದ್ಯಾ. ಟೈಪ್ ಮಾಡಿದ ನಂತರ ಸಪೋಸ್ ಟೈಪ್ ಮಾಡ್ಕೋರಿ, ಸಪೋಸ್ ಟೈಪ್ ಆಮೇಲೆ ಮಾಡೋಣ ಅಂತ ಇದನ್ನು ತೆಗೆದು ಬಿಡ್ತೀನಿ. ಓಕೆ, ನಾನು ಸಂಪೂರ್ಣವಾಗಿ ತೆಗೆದು ಈಗೇನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿಂದ ಒಂದು ಸ್ಮಾರ್ಟ್ ಚಾರ್ಟ್ ಮೇಲೆ ಹೋಗ್ತೀನಿ. ನಾನು ಎಲ್ಲಿ ಹೋಗ್ಬೇಕು, ಸ್ಮಾರ್ಟ್ ಚಾರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಮಾಡಿದ ನಂತರ ನೋಡಬಹುದು ಬಹಳಷ್ಟು ವಿಧಾನಗಳ ಒಳಗೆ ನಿಮ್ಗೆ ಏನಾಗ್ತಾ ಇರತ್ತೆ, ಇಲ್ಲಿಂದ ಸ್ಮಾರ್ಟ್ ಚಾರ್ಟ್ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ನೀವು ಸ್ಮಾರ್ಟ್ ಚಾರ್ಟ್ ಅನ್ನ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಇದನ್ನ ಬಳಕೆ ಮಾಡಬಹುದಪ್ಪ ಅಂದ್ರೆ ಯಾವಾಗ ಅವಶ್ಯಕತೆ ಆಗಿರುತ್ತೆ. ನಾನು ಜಸ್ಟ್ ಕ್ರಿಯೇಟ್ ಮಾಡ್ತಿದ್ದ ನಿಮ್ಗೆ ಅನುಭವಕ್ಕೆ ಬಂದ್ಬಿಡ್ತದ, ಓ ಇವೆಲ್ಲ ಇದ್ರಾಗ ಮಾಡಕ್ ಬರ್ತದ ಅಂತೇಳಿ ಕೂಡ ನೀವು ಸಂಪೂರ್ಣವಾಗಿ ಹೇಳ್ಬೋದು. ಅವಾಗ ನಾನೇನ್ ಮಾಡ್ತೀನಿ, ಇದರಲ್ಲಿ ಇದನ್ನ ತಗೋತೀನಿ. ಓಕೆನಾ, ಆಲ್ ಒಳಗೆ ಹೋಗ್ತಿದ್ದಾನೆ, ಆಲ್ ಕ್ಲಿಕ್ ಮಾಡ್ತಿದ್ದಾನೆ. ಇಲ್ಲಿ ಬಹಳಷ್ಟು ಒಂದು ಸ್ಮಾರ್ಟ್ ಚಾರ್ಟ್ ಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೋಡ್ಬೋದು ಎಷ್ಟು ತರದ ಒಂದು ಸ್ಮಾರ್ಟ್ ಚಾರ್ಟ್ ಗಳನ್ನ ನಾವು ಇಲ್ಲಿಂದ ಸಂಪೂರ್ಣವಾಗಿ ನೋಡ್ತಾ ಇರ್ತೀವಿ. ಇದರಲ್ಲಿ ನಿಮ್ಗೆ ಯಾವ ಒಂದು ಸ್ಮಾರ್ಟ್ ಚಾರ್ಟ್ ಬೇಕಾಗಿದೆಯೋ ಆ ಒಂದು ಸ್ಮಾರ್ಟ್ ಚಾರ್ಟ್ ಅನ್ನ ನೀವೇನ್ ಮಾಡಬಹುದು, ಉಪಯೋಗಿಸ್ಕೋಬಹುದು. ನನ್ಗೆ ಇದು ಬೇಕಾಗಿದೆ ಒಂದು ಡೈರೆಕ್ಷನ್ ಅಲ್ಲಿ ಇರುವಂತದ್ದನ್ನ ನಾನು ಇದನ್ನ ಓಕೆ ಅಂತ ಮಾಡ್ತೀನಿ. ಸಂಪೂರ್ಣವಾಗಿ ನನಗೆ ಒಂದು ಈ ರೀತಿಯಾಗಿರುವಂತಹ ಒಂದು ಸ್ಮಾರ್ಟ್ ಚಾರ್ಟ್ ಕೂಡ ಸಂಪೂರ್ಣವಾಗಿ ಒಂದು ಪೇಜ್ ಒಳಗ ಬಂದ್ಬಿಟ್ಟಿರ್ತದ, ಗೊತ್ತಾಗ್ತದ. ಈ ರೀತಿಯಾಗಿ ಬಂದಾಗ ನೀವೇನ್ ಮಾಡಬಹುದು, ಸಪೋಸ್ ನನಗೆ ಪಾರ್ಟ್ 1 ಅಂದ್ರೆ 1ನೇ ಕ್ಲಾಸಿನಲ್ಲಿ ಏನ್ ಹೇಳ್ತಾ ಇದೀನಿ ಅದನ್ನ ಬರಿಬೇಕಾಗಿದೆ ಸರ್ ಅಂದ್ರೆ ಡೈರೆಕ್ಷನ್ ಗಳನ್ನ ತೋರಿಸಬಹುದು, 1 2 3 ಸ್ಟೆಪ್ ಗಳನ್ನ ತೋರಿಸಬಹುದು. ಮತ್ತೆ ಈ ರೀತಿಯಾಗಿ ಅದರಲ್ಲಿ ಏನ್ ಮಾಡಬಹುದು, ನೀವು ಮುಂದ್ಗಡೆ ಆ ಒಂದು ಪಾರ್ಟ್ಸ್ ಅಲ್ಲಿ ಏನೆಲ್ಲ ಹೇಳ್ಕೊಟ್ಟಿದ್ದೀರಾ ಅದನ್ನ ಬರಿಬಹುದು. ಅಂದ್ರೆ ಒಂದು ನೋಟ್ಸ್ ಆಗಿರ್ಬೋದು, ಒಂದು ಬುಕ್ಸ್ ಆಗಿರ್ಬೋದು. ಓಕೆ, ಸಂಪೂರ್ಣವಾಗಿ ನಾವು ಏನ್ ಮಾಡಿದ್ದೇವೆ, ಈ ರೀತಿಯಾಗಿ ಒಂದು ಚಾರ್ಟ್ಸ್ ಗಳನ್ನ ಹಾಕೊಂಡಾಗ ಏನ್ ಕೆಲಸ ಮಾಡತ್ತೆ ನೀವು ನೋಡ್ತೀರಿ. ಯಾವುದೋ ಒಂದು ಡೈರಿ ಮೇಲೆ, ಯಾವುದೋ ಒಂದು ಪತ್ರಿಕೆಗಳಲ್ಲಿ, ಯಾವುದೋ ಒಂದು ಮ್ಯಾಗಝಿನ್ಸ್ ಗಳಲ್ಲಿ, ಯಾವುದೋ ಒಂದು ಪೇಪರ್ ಗಳಲ್ಲಿ ಈ ರೀತಿಯಾಗಿ ಒಂದು ಚಾರ್ಟ್ಸ್ ಗಳು, ಸ್ಮಾರ್ಟ್ ಚಾರ್ಟ್ಸ್ ಗಳು ಹಾಕಿ ನಮಗೆ ತೋರಿಸ್ತಾ ಇರ್ತಾರೆ, ಗೊತ್ತಾಗ್ತಿದೆ. ಅಂದ್ರೆ ಒಂದು ಮಾಹಿತಿ ಬಹಳಷ್ಟು ಈಸಿಯಾಗಿ ಗೊತ್ತಾಗುತ್ತೆ. ಮೇಲ್ಗಡೆ ಒಂದು ಭಾಗ, ಮತ್ತೆ ಅದರ ಕೆಳಗಡೆ ಒಂದು ಸ್ಟೆಪ್, ಅದರ ಕೆಳಗಡೆ 3ನೇ ಸ್ಟೆಪ್, ಈ ರೀತಿಯಾಗಿ ಸ್ಟೆಪ್ ವೈಸ್ ನೀವು ಏನಾದ್ರೂ ಕೆಲಸ ಮಾಡಬೇಕಾಗಿತ್ತು, ಸ್ಮಾರ್ಟ್ ಚಾರ್ಟ್ ಅನ್ನ ಉಪಯೋಗಿಸ್ಕೋಬೇಕಾಗಿತ್ತು ಅಂದ್ರೆ ನೀವು ಬಹಳ ಸರಳವಾಗಿ ಹಾಕ್ಬಹುದು, ಗೊತ್ತಾಗಿದೆ. ಈಗ ಸಪೋಸ್ ಲೋನ್ ತಗೊಳ್ಳೋದಾಗಿರ್ಬೋದು, ಕಂತುಗಳ ಕಟ್ಟೋದಾಗಿರ್ಬೋದು, ಏನೋ ನೋಡಬಹುದು. ಈ ರೀತಿಯಾಗಿ ಚಾರ್ಟ್ಸ್ ಗಳು ನಿಮ್ಗೆ ಪತ್ರಿಕೆಗಳಲ್ಲಿ, ಪಾಂಪ್ಲೆಟ್ಸ್ ಗಳಿಗೆ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಪಾರ್ಟ್ 1 ಅಂತ ನಾನು ಸಂಪೂರ್ಣವಾಗಿ ಟೈಪ್ ಮಾಡ್ಕೋತೀನಿ. PART ಪಾರ್ಟ್ 1 ಅಂತ ಟೈಪ್ ಮಾಡ್ಕೋತೀನಿ ಸಂಪೂರ್ಣವಾಗಿ. ಓಕೆ, PART ಪಾರ್ಟ್ ಏನ್ ಮಾಡ್ತೀನಿ, ಇಲ್ಲಿಂದ 1 ಅಂತ ಟೈಪ್ ಮಾಡ್ತೀನಿ. ಪಾರ್ಟ್ 1 ಆಯ್ತಾ. ಪಾರ್ಟ್ 2 ಕೆಳಗಡೆ ಏನ್ PART ಪಾರ್ಟ್ 2 ಒಳಗಡೆ ನಾನು ಏನ್ ಬರೀತಾ ಇದೀನಿ ಸಂಪೂರ್ಣವಾಗಿ ತೋರಿಸ್ತೀನಿ. PART ಪಾರ್ಟ್ ಇಲ್ಲಿಂದ
2 ಅಂತ ಬರೀತೀನಿ. ಪಾರ್ಟ್ 3 ಓಕೆ PART ಪಾರ್ಟ್ 3 ಅಂತ ನಾನೇನ್ ಮಾಡ್ತೀನಿ ಇಲ್ಲಿಂದ ಸಂಪೂರ್ಣವಾಗಿ ಈ ರೀತಿಯಾಗಿ ಬರ್ಕೋತೀನಿ. ಹೌದಾ, ಪಾರ್ಟ್ 1 ಒಳಗಡೆ ನಾವು ಏನ್ ಕಲ್ತೀವಿ, ಮೇಲ್ಗಡೆ ಒಂದು ಟೆಕ್ಸ್ಟ್ ಅಥವಾ ಕೆಳಗಡೆ 2 ಟೆಕ್ಸ್ಟ್ ಗಳನ್ನ ನಿಮ್ಗೆ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ಬೇಕು ಅಂದ್ರೆ ನೀವು ಆಡ್ ಅನ್ನ ಮಾಡ್ಕೋಬಹುದು. ಇಲ್ಲ ಸರ್ ನನಗೆ ಒಂದೇ ಸಾಕು ಅಂದ್ರೆ ನೀವು ಒಂದರ ಮೇಲೆನೆ ಬರಿಬಹುದು. ಏನ್ ಬರಿಬಹುದಪ್ಪ ಅಂದ್ರೆ ನಾನೇನ್ ಮಾಡ್ತೀನಿ, ಇದನ್ನ ಬ್ಯಾಕ್ ಪೇಸ್ ಹೊಡೀರಿ, ವಾಪಸ್ ಹೋಗ್ಬಿಡ್ತದೆ, ಒಂದೇ ಸ್ಟಾರ್ ಅಲ್ಲಿ ಬಂದ್ಬಿಡ್ತದೆ, ಗೊತ್ತಾಗ್ತದೆ, ಒಂದೇ ಒಂದು ಬಂದ್ಬಿಡ್ತದೆ. ಕಂಟ್ರೋಲ್ ಜೆಡ್ ಮಾಡ್ಬೇಕು, ಅದನ್ನು ಕೂಡ ವಾಪಸ್ ಹೋಗ್ಬಿಡ್ತದೆ. ನಾನೇನ್ ಮಾಡ್ತೀನಿ ಇಲ್ಲಿಂದ ಬರೋದ್ ಬಿಡ್ತೀನಿ. ಏನಂತ ಬರೀತೀನಿ, MS ವರ್ಡ್ ಅಂತ ನಾನೇನು ಮೊದಲನೇ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಏನು ಹೇಳ್ಕೊಟ್ಟಿದೆ, MS ವರ್ಡ್ WORD MS ವರ್ಡ್ ಅಂತ ನಾವು ಬರ್ದಿದೀವಿ. ಹೌದಾ, ಕೆಳಗಡೆ ಬಂದಿರುತ್ತೆ, ಅದನ್ನ ನೀವು ಈ ರೀತಿಯಾಗಿ ರಿಮೂವ್ ಕೂಡ ಮಾಡಬಹುದು, ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ತೆಗೆದ್ ಬಿಡ್ಬೋದು. ಓಕೆ, ಈ ಒಂದು ಅಕ್ಷರವನ್ನ ಸ್ವಲ್ಪ ಸಣ್ಣದಾಗಿ ಮಾಡ್ಕೋರಿ, ಯಾಕಂದ್ರೆ ದೊಡ್ಡದಾಗ್ಬಿಡ್ತದೆ ಅದು. ಅವಾಗ ಏನ್ ಮಾಡ್ಬೇಕು, ಸೌಂಡ್ ಮಾಡ್ಬೇಕು. ಅಥವಾ ಇರ್ಲಿ ಸರ್ ನನಗೆ ಎರಡೂ ಕೂಡ ಬರಿಬೇಕಾಗಿತ್ತು ಅಂದ್ರೆ MS ವರ್ಡ್ ಟ್ಯುಟೋರಿಯಲ್ಸ್ ಅಂತ ಬರಿತೀನಿ ನಾನು. ಓಕೆ, TUTO ಓಕೆ TORIAL ಟ್ಯುಟೋರಿಯಲ್ ಅಂತ ನಾನು ಬರೀತೀನಿ. ಓಕೆ, MS ವರ್ಡ್ ಅಂದ್ರೆ ಒಂದನೇ ಕ್ಲಾಸ್ ಅಲ್ಲಿ MS ವರ್ಡ್ ಮತ್ತೆ MS ವರ್ಡ್ ಟ್ಯುಟೋರಿಯಲ್ಸ್ ಅನ್ನ ಸಂಪೂರ್ಣವಾಗಿ ಹೇಳಿದ್ದೀನಿ. ಮತ್ತೆ ನೀವು ಆಡ್ ಮಾಡಬಹುದು, ಎಂಟರ್ ಮಾಡ್ತಿದ್ದಾನೆ, ಇನ್ನೂ ಕೂಡ ಅದರಲ್ಲಿ ಬರೀಲಿಕ್ಕೆ ಅವಕಾಶ ಇದ್ದಿರುತ್ತೆ, ಹಾಕ್ಬಹುದು. ಮತ್ತೆ ಎರಡನೇ ಕ್ಲಾಸ್ ಒಳಗೆ ನಾನು ಏನ್ ಬರದೆ ಅದನ್ನು ಕೂಡ ನೀವು ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು HOME ಹೋಮ್ ಟ್ಯಾಬ್ ಅಂತ ನಾನು ಬರೀತೀನಿ. ಹೋಮ್ ಟ್ಯಾಬ್ ಅನ್ನ ನಾವು ಯೂಸ್ ಮಾಡಿದೀವಿ. ಅದರಲ್ಲಿ ಏನ್ ಕಲ್ತೀವಪ್ಪ, ಹೋಮ್ ಟ್ಯಾಬ್ ಒಳಗಡೆ ಏನ್ ಮಾಡಿವಿ, COPY ಕಾಪಿ ಮಾಡುವುದನ್ನ ಸಂಪೂರ್ಣವಾಗಿ ಕಲ್ತಿದ್ದೀವಿ. ಮತ್ತೆ ಎಂಟರ್ ಮಾಡ್ತಿದ್ದಾನೆ, ಮತ್ತೆ ಇನ್ನೊಂದು ಕೂಡ ಬಂದಿರುತ್ತೆ ಕೆಳಗಡೆ. ಓಕೆ, ಕಾಪಿ ಆಗ್ತಿದ್ದಾನೆ, PAST ಪೇಸ್ಟ್ ಕೂಡ ಮಾಡುವುದನ್ನ ನಾವು ಸಂಪೂರ್ಣವಾಗಿ ಅದರಲ್ಲಿ ಕಲ್ತಿರುವಂತದ್ದು, ಗೊತ್ತಾಗ್ತಿದ್ಯಾ. ಮತ್ತೆ ಸರ್ ಮೂರನೇ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಟೈಪ್ ಮಾಡ್ಕೋಬೇಕು, INSERT ಇನ್ಸರ್ಟ್. ನಾನೇನ್ ಮಾಡ್ತೀನಿ, ಇನ್ಸರ್ಟ್ TAB ಟ್ಯಾಬ್ ಅನ್ನ ಕಲ್ತಿದ್ದೀವಿ. ಅದರ ಜೊತೆಗೆ ಕೆಳಗಡೆ ನಾವು ಏನ್ ಕಲ್ತೀವಪ್ಪ ಅಂದ್ರೆ ಇನ್ಸರ್ಟ್ ಟ್ಯಾಬ್ ಆಗ್ತಿದ್ದಾನೆ, ಅಲ್ಲಿಂದ IMAGES ಇಮೇಜಸ್ ಕೂಡ ಕಲ್ತಿದ್ದೀವಿ. ಎಂಟರ್ ಮಾಡ್ಕೊರಿ, ಅದಾಗ್ತಿದ್ದಾನೆ. ಟೇಬಲ್ ಕೂಡ ಕಲ್ತಿದ್ದೀವಿ, TA ಏನ್ ಬರಿಬೇಕು, TABLE ಟೇಬಲ್ ಕೂಡ ನಾವು ಸಂಪೂರ್ಣವಾಗಿ ಅಲ್ಲಿ ಕಲ್ತಿರುವಂತದ್ದು. ಓಕೆ, ಈ ರೀತಿಯಾಗಿ ನಾನು ಏನ್ ಮಾಡ್ಕೊಂಡೆ, ಒಂದು ಚಾರ್ಟ್ಸ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇನೆ. ನೋಡಿ, ಸಪೋಸ್ ಇದಕ್ಕೆ ಕಲರ್ ಬೇಕು, ಡಿಸೈನ್ ಗಳ ಬೇಕು ಅಂದ್ರೆ ಬಹಳಷ್ಟು ಚೆನ್ನಾಗಿ ಮಾಡ್ಕೋಬಹುದು. ಜಸ್ಟ್ ನೀವೇನ್ ಮಾಡ್ಬೇಕು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವೇನ್ ಮಾಡ್ಬೋದು, ಇಲ್ಲಿಂದ ಮೇಲ್ಗಡೆ ಫಾರ್ಮೆಟ್ ಅಂತ ಬರ್ತಾ ಇರತ್ತೆ, ಡಿಸೈನ್ಸ್ ಅಂತ ಬರ್ತಾ ಇರತ್ತೆ. ನಿಮ್ಗೆ ಯಾವ ರೀತಿಯಾಗಿ ಡಿಸೈನ್ಸ್ ಗಳ ಬೇಕೋ, ಬೇರೆ ಬೇರೆ ರೀತಿಯಾದಂತಹ ಡಿಸೈನ್ಸ್ ಗಳು ಬೇಕು ಅಂದ್ರೆ ಈ ರೀತಿಯಾಗಿ ಕೂಡ ನೀವು ಅಪ್ಲೈ ಮಾಡಬಹುದು. ನೋಡಿ, ಇಲ್ಲಿ ಬಹಳಷ್ಟು ತರದ ಒಂದು ಡಿಸೈನ್ಸ್ ಗಳು ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಯಾವ ಒಂದು ಡಿಸೈನ್ಸ್ ಬೇಕೋ, ಯಾವ ಒಂದು ಕ್ಯಾರೆಕ್ಟರ್ಸ್ ಬೇಕೋ, ಯಾವ ರೀತಿಯಾಗಿ ನಿಮ್ಗೆ ತಯಾರಾಗಬೇಕೋ ಈ ರೀತಿಯಾಗಿ ನೀವೇನ್ ಮಾಡಬಹುದು, ತಯಾರನ್ನ ಸಂಪೂರ್ಣವಾಗಿ ಮಾಡಬಹುದು. ಯಾಕಂದ್ರೆ ಬುಕ್ಸ್ ಒಳಗೆ ಅಲ್ಲಿ ಇಲ್ಲಿ ಕೂಡ ನೀವು ನೋಡಬಹುದು, ಪಾರ್ಟ್ಸ್ 3 ಒಳಗಡೆ ಈ ರೀತಿ ಬಂತು, ಪಾರ್ಟ್ಸ್ 1 ಈ ರೀತಿಯಾಗಿ ಬರ್ತಾ ಇದೆ, ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಏರ್ಕೋತ ಹೋಗ್ತಾ ಇದೆ. ಈ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು, ಸ್ಮಾರ್ಟ್ ಚಾರ್ಟ್ಸ್ ಗಳನ್ನ ಹಾಕೊಂಡು ಅವಶ್ಯಕತೆ ಇದ್ದಾಗ ನೀವು ಕೆಲಸಗಳು ಕೂಡ ಸಂಪೂರ್ಣವಾಗಿ ಮಾಡಬಹುದು. ನೋಡಿ, ಪಾರ್ಟ್ 1 MS ವರ್ಡ್, MS ಟ್ಯುಟೋರಿಯಲ್ ಈ ರೀತಿಯಾಗಿ ಕೂಡ ಬರ್ತಾ ಇರತ್ತೆ, ಬಹಳಷ್ಟು ಈಸಿಯಾಗಿ. ಮತ್ತೆ ಇದು ಬಹಳಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ನಮ್ಗೆ ಯಾವಾಗ ಬೇಕು ಆ ರೀತಿಯಾಗಿ ಏನಾದ್ರೂ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಸ್ಮಾರ್ಟ್ ಒಂದು ಚಾರ್ಟ್ಸ್ ಅನ್ನ ಸಂಪೂರ್ಣವಾಗಿ ಹಾಕೊಂಡು ಈ ರೀತಿಯಾಗಿ ಕೆಲಸಗಳನ್ನ ಮಾಡಬಹುದು. ನೋಡಿ, ಪಾರ್ಟ್ 1 ಒಳಗಡೆ ನಾವು MS ವರ್ಡ್ ಮತ್ತೆ ಟ್ಯುಟೋರಿಯಲ್ಸ್ ಸಂಪೂರ್ಣವಾಗಿ ಕಲ್ತಿದ್ದೇವೆ. ಹೋಮ್ ಟ್ಯಾಬ್ ಮತ್ತೆ ಕಾಪಿ ಪೇಸ್ಟ್ ಗಳನ್ನು ಕೂಡ ಸಂಪೂರ್ಣವಾಗಿ ಕಲ್ತಿರುವಂತದ್ದು. ನಿಮ್ಗೆ ಯಾವ್ದು ಬೇಕು ಇದರಲ್ಲಿ ಬದಲಾವಣೆಯನ್ನ ನೀವು ಮಾಡ್ಕೋಬಹುದು, ಗೊತ್ತಾಗ್ತಿದೆ. ಬಹಳಷ್ಟು ವಿಧಾನಗಳು ಕೂಡ ಇದ್ದಿರುತ್ತೆ, ಯಾವ್ದು ಬೇಕು ಅದನ್ನ ನೀವು ಬದಲಾವಣೆಯನ್ನ ಮಾಡ್ಕೋಬಹುದು. ಇಲ್ಲಿಂದ ಗೊತ್ತಾಗ್ತಿದೆ. ಈ ರೀತಿಯಾಗಿ ನೀವು ಬೇರೆ ಬೇರೆ ಸಂಪೂರ್ಣವಾಗಿ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ತಗೋಬಹುದು. ಮೋರ್ ಲೇಔಟ್ ಮೇಲೆ ಹೋದಾಗನು ಕೂಡ ಇನ್ನು ಬಹಳಷ್ಟು ನೋಡ್ಲಿಕ್ಕೆ ಸಿಗುತ್ತೆ. ನಿಮ್ಗೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ಏನ್ ಮಾಡಬಹುದು, ಸಮಗ್ರವಾಗಿ ಇಲ್ಲಿಂದ ಡಿಸೈನ್ಸ್ ಗಳನ್ನ ಮಾಡ್ಕೋಬಹುದು, ಗೊತ್ತಾಗ್ತಿದ್ಯಾ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಸ್ಮಾರ್ಟ್ ಚಾರ್ಟ್ಸ್ ಗಳನ್ನ ಬಹಳ ಈಸಿಯಾಗಿ ನೀವೇನ್ ಮಾಡ್ಕೋಬಹುದು, ಹಾಕೋಬಹುದು. ಸರ್ ಇವರಲ್ಲಿ ಕಲರ್ ಕೊಡಬೇಕಾಗಿದೆಯಲ್ಲ ಸರ್, ನಾನು ಅವಾಗ ಎಲ್ಲಿ ಹೋಗಬೇಕು, ಇಲ್ಲಿಂದ ಚೇಂಜ್ ಕಲರ್ ಅಂತ ಬಂದಿರುತ್ತೆ, ಅದರಲ್ಲಿ ಇರುವಂತಹ ಕಲರ್ಸ್ ಗಳು ಕೂಡ ನೀವು ಬೇರೆ ಬೇರೆ ರೀತಿಯಾಗಿ ಚೇಂಜಸ್ ಮಾಡಬಹುದು. ನೋಡಿ, ಈ ರೀತಿಯಾಗಿ ಕಲರ್ಸ್ ಕೂಡ ಕೊಡಬಹುದಾ. ಮತ್ತೆ ಸರ್ ಇದನ್ನ ಕಲರ್ಸ್ ಬರಕತ್ತವ್ರೆ, ಅಕ್ಷರ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ನನ್ಗೆ, ಅವಾಗ ನೀವೇನ್ ಮಾಡ್ಬೇಕು, ಅಕ್ಷರಗಳ ಸೆಲೆಕ್ಷನ್ ಮಾಡ್ಕೊಂಡು ಹೋಮ್ ಒಳಗೆ ಹೋಗಿ ಆ ಒಂದು ಸೈಜ್ ಕೂಡ ನೀವೇನ್ ಮಾಡಬಹುದು, ದೊಡ್ಡದು ಮಾಡ್ಕೋಬಹುದು. ನೋಡಿ, ಅಕ್ಷರ ಸೈಜ್ ದೊಡ್ಡದು ಮಾಡ್ತಿದ್ದಾನೆ, ನಮ್ಮ ಟ್ಯಾಬ್ಗೆ ಮತ್ತೆ ಇದಕ್ಕೆ ಏನು ಸಂಬಂಧ ಇರಲ್ಲ, ಸೆಲೆಕ್ಷನ್ ಮಾಡ್ಕೋಬೇಕು. ಅಕ್ಷರಗಳ ಸೈಜ್ ಕೂಡ ನೀವು ಏನ್ ಮಾಡಬಹುದು, ದೊಡ್ಡದಾಗಿ ಮಾಡ್ಕೊಂಡಾಗ ತಾನೇ ಒಂದು ಇದೊಂದು ಟೇಬಲ್ಸ್ ಇದೆಯಲ್ಲ, ಆಟೋಮೆಟಿಕ್ ಆಗಿ ಏನಾಗ್ತಾ ಇರತ್ತೆ, ದೊಡ್ಡದಾಗಿ ಹೋಗ್ತಾ ಇರತ್ತೆ. ನೋಡಬಹುದು 14 ಕೊಟ್ಟಿದ್ದೇನೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಸೈಜ್ ಅನ್ನ ಬದಲಾವಣೆಯನ್ನ ಮಾಡ್ಕೋಬಹುದು, ಗೊತ್ತಾಗ್ತಿದೆ. ಮತ್ತೆ ಒಳಗಡೆ ಇರುವಂತಹ ಪಾರ್ಟ್ಸ್ ಕೂಡ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ಅದರ ಮೇಲೆ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬೇಕು, ಸೈಜ್ ಅನ್ನ ದೊಡ್ಡ ಮಾಡ್ಕೋಬಹುದು, ಗೊತ್ತಾಗ್ತಿದೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಅವುಗಳ ಸೈಜ್ ಕೂಡ ನಾವು ಏನೇ ಮಾಡಬಹುದು, ಬದಲಾವಣೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ.
ಗೊತ್ತಾಗ್ತಿದೆ. ಮತ್ತೆ ಆಡ್ ಸೈಪ್ಸ್ ಒಳಗಡೆ ನಾವು ಏನ್ ಮಾಡ್ತೀವಿ, ಇವೆಲ್ಲ ಒಂದು ಆಡ್ ಬುಲೆಟ್ಸ್ ಕೂಡ ಆಡ್ ಮಾಡಬಹುದು. ಮತ್ತೆ ಬೇರೆ ಬೇರೆ ಬುಲೆಟ್ಸ್ ಅಂದ್ರೆ ಇವೇ ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ, ಆಡ್ ಕೂಡ ಮಾಡಬಹುದು. ಬೇಡ ಸರ್ ಅಂದ್ರೆ ಇದೇ ರೀತಿಯಾಗಿ ನೀವೇನ್ ಮಾಡಬಹುದು, ಇಟ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ, ಇಟ್ಕೋಬಹುದು. ಗೊತ್ತಾಗ್ತಿದ್ಯಾ, ಈ ರೀತಿಯಾಗಿ ಇಟ್ಕೋಬಹುದು. ಮತ್ತೆ ರೈಟ್ ಲೆಫ್ಟ್ ಕೂಡ ನೀವು ಬದಲಾವಣೆಯನ್ನ ಮಾಡಬಹುದು. ಇದಕ್ಕೆ ಈ ಕಡೆ ತಗೊಂಡು ಹೋಗ್ಬೇಕು ಸರ್ ಅಂದ್ರೆ ತಗೋಬಹುದು. ಆಡ್ ಸೇಪ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನೀವು ಬೇರೆ ಬೇರೆ ಸೇಪ್ಸ್ ಗಳನ್ನ ಆಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಆಡ್ ಮಾಡಬಹುದು. ನೆಕ್ಸ್ಟ್ ಡಿಮೋಟ್ ಅಂತ ಬರುತ್ತೆ, ಇದನ್ನು ಕೂಡ ಅಷ್ಟೊಂದು ಯೂಸ್ ಆಗಲ್ಲ. ಮತ್ತೆ ನೀವೇನ್ ಮಾಡಬಹುದು, ಸ್ವಲ್ಪ ಅಕ್ಷರಗಳನ್ನ ಮುಂದಕ್ಕೆ ಕೆಳಗಡೆ ಕೂಡ ಈ ರೀತಿಯಾಗಿ ಬದಲಾವಣೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗ್ತಿದೆ, ಈ ರೀತಿಯಾಗಿ ನಾವು ಹೋಗ್ಬೋದು. ವಾಪಸ್ ಬೇಕು ಅಂದ್ರೆ ಮತ್ತೆ ಏನ್ ಮಾಡಬೇಕು, ಪ್ರಮೋಟ್ ಮೇಲೆ ಕ್ಲಿಕ್ ಮಾಡ್ಕೊರಿ, ವಾಪಸ್ ಅಲ್ಲೇ ಬಂದಿರ್ತದೆ. ಗೊತ್ತಾಯ್ತಾ, ಈ ಆಪ್ಷನ್ಸ್ ಗಳನ್ನ ಬದಲಾವಣೆ ಮಾಡಬಹುದು, ಹೆಂಗ್ ಬೇಕೋ ಹಂಗ್ ಚೇಂಜಸ್ ಅನ್ನ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ, ಬದಲಾವಣೆಯನ್ನ ಮಾಡಬಹುದು. ನೋಡಿ, ಈ ರೀತಿಯಾಗಿ ಕೂಡ ಬರ್ತಾ ಇರತ್ತೆ, ಬಹಳಷ್ಟು ಚೆನ್ನಾಗಿರುತ್ತೆ. ಸಂಪೂರ್ಣವಾಗಿ ನಾವು ಏನ್ ಮಾಡ್ತೀವಿ, ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಫಾರ್ಮೆಟ್ ಒಳಗೆ ಹೋಗಿ ನಾವು ಏನ್ ಮಾಡಬಹುದು, ಒಂದು ಸ್ಮಾರ್ಟ್ ಚಾರ್ಟ್ಸ್ ಗಳನ್ನು ಕೂಡ ಹಾಕಬಹುದು. ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಕಲರ್ಸ್ ಗಳಾಗಿರಬಹುದು, ಅಕ್ಷರಗಳ ಒಂದು ಸ್ಟೈಲ್ಸ್ ಗಳನ್ನು ಕೂಡ ಚೇಂಜಸ್ ಮಾಡಬಹುದು. ನೋಡಿ, ನಾನು ಇಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದೇನೆ, ವರ್ಡ್ ಆರ್ಟ್ ಒಂದು ಸ್ಟೈಲ್ ಒಳಗಡೆ ಹೋದಾಗ ಅಕ್ಷರಗಳ ವಿನ್ಯಾಸ ಕೂಡ ನೀವೇನ್ ಮಾಡಬಹುದು, ಬದಲಾವಣೆಯನ್ನ ಮಾಡಬಹುದು. ಓಕೆ, ಈ ಒಂದು ಟೇಬಲ್ಸ್, ಬೇರೆ ಒಂದು ಟೇಬಲ್ಸ್ ತಗೊಂಡಾಗ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಕ್ಷರ ಇಲ್ಲಿ ಚೇಂಜ್ ಆಗ್ತಾ ಇದೆ ಅನ್ನೋದು ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಜಸ್ಟ್ ನಾನು ಮತ್ತೆ ಬೇರೆ ತಗೋತೀನಿ, ಇದು ಬೇಡ, ಇದನ್ನು ತಗೊಳ್ಳೋಣ. ಓಕೆ, ಸಂಪೂರ್ಣವಾಗಿ ಈ ರೀತಿಯಾಗಿ ತಗೊಳ್ಳೋಣ. ನೀವು ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಫಾರ್ಮೆಟ್ ಒಳಗೆ ಹೋದಾಗ ಅಕ್ಷರಗಳ ಸೈಜ್ ಕೂಡ ನೀವು ಬೇರೆ ಬೇರೆ ರೀತಿಯಾಗಿ ಈ ರೀತಿಯಾಗಿ ಸ್ಟ್ರೋಕ್ ಆಗಿರ್ಬೋದು, ಇಫೆಕ್ಟ್ ಆಗಿರ್ಬೋದು, ಇಫೆಕ್ಟ್ ಗಳು ಕೂಡ ನಿಮಗೆ ಕೊಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ, ಅವನ್ನ ಸಂಪೂರ್ಣವಾಗಿ ನೀವು ಕೊಡಬಹುದು. ಗೊತ್ತಾಗಿದೆ, ಅದೇ ರೀತಿಯಾಗಿ ಈ ಒಂದು ಸ್ಟೆಪ್ಸ್ ಗಳು ಕೂಡ ನೀವು ಸಂಪೂರ್ಣವಾಗಿ ತಗೋಬಹುದು, ಕೆಲಸವನ್ನು ಕೂಡ ಸಂಪೂರ್ಣವಾಗಿ ಮಾಡ್ತಾ ಇರತ್ತೆ. ಮತ್ತೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿಕೊಂಡು ಮತ್ತೇನ್ ಮಾಡಬೇಕು, ಸೇಫ್ ಫಿಲ್ ಒಳಗೆ ಹೋಗಿ ಕಲರ್ಸ್ ಕೂಡ ನಾವು ಫಿಲ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ, ಅದ್ರ ಹಿಂದ್ಗಡೆ ಕಲರ್ಸ್ ಕೂಡ ಕೊಡಬಹುದು. ಹಿಂಗೆಲ್ಲ ಮಾಡ್ಕೋತ ಹೋದ್ರೆ ಏನಾಗ್ತದೆ, ಕರೆಕ್ಟ್ ಆಗಿ ಆಲ್ರೆಡಿ ಅದು ಸೂಟೇಬಲ್ ಕಲರ್ ತಗೊಂಡೇ ಬಂದಿರ್ತದೆ. ನೀವು ಹಂಗೇನಾದ್ರೂ ಕೈ ಆಡಿಸ್ಕೊತಂದ್ರೆ ಮತ್ತೆ ಹಳ್ಳ ಹಿಡಿದು ಹೋಗ್ಬಿಡ್ತದೆ, ಅದು ಗೊತ್ತಾಗ್ತದ. ಹಂಗಾಗಿ ಜಸ್ಟ್ ಅವಶ್ಯಕತೆ ಇದ್ದಾಗ ಇವುಗಳನ್ನ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಹೇಳಿಕೊಡ್ತಾ ಇದೀನಿ. ಓಕೆ, ಔಟ್ಲೈನ್ ಮತ್ತೆ ಸೇಪು ಇವೆಲ್ಲ ಪಿಕ್ಚರ್ಸ್ ಗಳನ್ನ ಯಾವ ರೀತಿಯಾಗಿ ತಗೊಳ್ತೀವಿ ಅದೇ ರೀತಿಯಾಗಿ ನಮಗೆ ಕೆಲಸ ಮಾಡಿ ನಮಗೆ ತೋರಿಸ್ತಾ ಇರತ್ತೆ. ಜೊತೆಗೆ ಔಟ್ಲೈನ್ ಕಲರ್ ಕೂಡ ನಾವು ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಬಹುದು. ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ಒಂದು ಔಟ್ಲೈನ್ ಕಲರ್ ಆಗಿರಬಹುದು, ಟೆಕ್ಸ್ಟ್ ಫಿಲ್ ಕಲರ್ ಆಗಿರಬಹುದು, ರೆಡ್ ಕಲರ್ ಆಗಿರಬಹುದು, ಈ ರೀತಿಯಾಗಿ ಕಲರ್ಸ್ ಕೂಡ ನಮ್ಗೆ ಏನಾಗ್ತಾ ಇರತ್ತೆ, ರೆಡ್ ಕಲರ್ ಒಳಗೆ ಬರ್ತಾ ಇರತ್ತೆ. ಟೆಕ್ಸ್ಟ್ ಫಿಲ್ ಒಳಗೆ ಹೋಗೋದು, ಈ ರೀತಿಯಾಗಿ ಕಲರ್ಸ್ ಗಳು ಕೂಡ ನಾವು ಏನ್ ಮಾಡಬಹುದು, ಚೇಂಜಸ್ ಅನ್ನ ಮಾಡಬಹುದು. ಗೊತ್ತಾಗಿದೆಯಾ, ಈ ರೀತಿಯಾಗಿ ತಗೋಬಹುದು. ಮತ್ತೆ ಒಂದು ಟೆಕ್ಸ್ಟ್ ಇಫೆಕ್ಟ್ ಅಂತ ಬರ್ತಾ ಇರತ್ತೆ, ಗ್ಲೋ ಆಗಿರಬಹುದು, ಈ ರೀತಿಯಾಗಿ ಒಂದು ಇಫೆಕ್ಟ್ ಗಳ ಒಳಗೂ ಕೂಡ ನಾವು ಕೊಡಬಹುದು. ನೋಡಿ, ಸ್ವಲ್ಪ ಗ್ಲೋ ಆಗಿ ನಮಗೆ ಹೆಸರು ಕೂಡ ಕಾಣಿಸ್ತಾ ಇರತ್ತೆ. ಈ ರೀತಿಯಾಗಿ ಕೂಡ ನಾವು ಏನ್ ಮಾಡಬಹುದು, ಚೇಂಜಸ್ ಮಾಡಬಹುದು. ಟೆಕ್ಸ್ಟ್ ಬಾರ್ಬಿಂಗ್ ಆಲ್ರೆಡಿ ಗೊತ್ತದ, ಹಿಂದ್ಗಡೆ ಮುಂದ್ಗಡೆ ಟೆಕ್ಸ್ಟ್ ಫ್ರೀ ಮಾಡ್ಕೊಳ್ಳಿಕ್ಕೆ ನಾವು ಏನ್ ಮಾಡ್ತೀವಿ, ಇದನ್ನ ಸಂಪೂರ್ಣವಾಗಿ ಬಳಕೆಯನ್ನ ಮಾಡ್ಕೋತಾ ಇರ್ತೀವಿ. ಗೊತ್ತಾಗಿದೆ ಅನ್ಕೋತಾ ಇದೀನಿ ಯಾವ ರೀತಿಯಾಗಿ ನಾವು ಸ್ಮಾರ್ಟ್ ಒಂದು ಸಿಪ್ ಅಂದ್ರೆ ಸ್ಮಾರ್ಟ್ ಚಾರ್ಟ್ ಅನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೋಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ಕೋತಾ ಇದೀನಿ. ಜೊತೆಗೆ ಚಾರ್ಟ್ಸ್ ಅನ್ನೋದು ಬರ್ತಾ ಇರತ್ತೆ. ಏನ್ ಸರ್ ಇದು ಚಾರ್ಟ್ ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ, ನಾನು ಇದನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೋತೀನಿ. ಡಿಲೀಟ್ ಮಾಡಿದ ನಂತರ ಮತ್ತೆ ಕೆಳಗಡೆ ಏನಾದರೂ ತಗೊಂಡಿದ್ದೇನೆ, ಸಂಪೂರ್ಣವಾಗಿ ತಗೊಂಡಿಲ್ಲ. ಓಕೆ, ನಾನು ಸಪೋಸ್ ಈ ಒಂದು ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದೇನು ಹೇಳ್ಕೊಡ್ತದಪ್ಪ ಅಂದ್ರೆ ಇಂಪ್ರೂವ್ಮೆಂಟ್ ಎಷ್ಟು ಒಂದು ಸ್ಟೆಪ್ ಒಂದು ಈ ರೀತಿಯಾಗಿ ನೋಡ್ತೀನಿ. ಪರ್ಸೆಂಟೇಜ್ ಆಗಿರ್ಬೋದು, ಟಿವಿ ಒಳಗೆ TV9 ಒಳಗೆ ಕೂಡ ತೋರಿಸ್ತಾ ಇರ್ತಾರೆ, ಇಷ್ಟು ದರ ಏರಿಕೆ ಆಗಿದೆ, ಇಷ್ಟಿತ್ತು ಅಂತೇಳಿ ಒಂದು ಗ್ರಾಫ್ ಒಳಗಡೆ ಹಾಕಿ ತೋರಿಸ್ತಾ ಇರತ್ತೆ. ಗೊತ್ತಾಗ್ತಿದೆ, ಅದನ್ನ ನೀವೇನ್ ಮಾಡ್ಬೋದು, ಲೈನ್ಗಳ ಮುಖಾಂತರ, ಪೈಗಳ ಮುಖಾಂತರ, ಬಾರ್ಗಳ ಮುಖಾಂತರ, ಒಂದು ಏರಿಯಾಗಳ ಮುಖಾಂತರ ನೀವೇನ್ ಮಾಡ್ಬೋದು, ಒಂದು ಸ್ಟಾಕ್ಗಳ ಮುಖಾಂತರ ಕೂಡ ನೀವೇನ್ ಮಾಡಬಹುದು, ಇದನ್ನ ಸಂಪೂರ್ಣವಾಗಿ ಈ ರೀತಿಯಾಗಿ ಕನ್ವರ್ಟ್ ಮಾಡಿ ತೋರಿಸಬಹುದು. ಗೊತ್ತಾಗಿದೆ, ಈ ರೀತಿಯಾಗಿರುವಂತಹ ಒಂದು ಸೇಪ್ಸ್ ಗಳನ್ನ ನೀವೇನಾದ್ರೂ ವಿಷಯಗಳನ್ನ ಬರ್ದಾಗ ಇವುಗಳನ್ನ ತಗೊಂಡು ಸಹ ನನಗೆ ಇದು ಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬೇಕು, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಅಂತ ಮಾಡಿದ್ರೆ ಏನಾಗ್ತದೆ, ನಮ್ಗೆ ಸಂಪೂರ್ಣವಾಗಿ ನಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಸಾಫ್ಟ್ವೇರ್ ಓಪನ್ ಆಗಬಹುದು. ಬಹುಶಃ ಮೈಕ್ರೋಸಾಫ್ಟ್ ಎಕ್ಸೆಲ್ ಸಾಫ್ಟ್ವೇರ್ ಓಪನ್ ಆಗ್ಬಿಟ್ಟು ನಮ್ಗೆ ಏನ್ ಕೊಡಿಸ್ತದ, ಒಂದು ಕೆಟಗರಿ ಒಳಗಡೆ ನೋಡಬಹುದು, ಸೀರಿಯಲ್ 1, ಸೀರಿಯಲ್ 2, ಸೀರಿಯಲ್ 3 ಅಂತ ಇದೆ. ಅವಾಗ ನೀವೇನ್ ಮಾಡಬಹುದು, ಸೀರಿಯಲ್ 1, 2, 3 ಅಂತ ಬರ್ತಾ ಇರತ್ತಲ್ಲ, ಕೆಟಗರಿ 1, ಕೆಟಗರಿ 2 ಅಂತ 4 ಬರ್ತಾ ಇರತ್ತೆ. ಅಂದ್ರೆ ಇದರಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಆಗಿರುವಂತದ್ದು ಯಾವುದೋ ಒಂದು ಪರ್ಸೆಂಟೇಜ್ ಅಂತೇಳಿ ಕೂಡ ನಾವು ನೋಡಬಹುದು. ಸೀರಿಯಲ್ 1 ಹೊರಗಡೆ 4.5 ಇರೋದ್ರಿಂದ ಏನಾಗಿದೆ, ಇಲ್ಲಿ ಸೀರಿಯಲ್ 4 ಅಲ್ಲಿ ಇರುವಂತದ್ದು ಸಂಪೂರ್ಣವಾಗಿ ಹೈಲೈಟ್ ಆಗಿ ತೋರಿಸ್ತಾ ಇದೆ. ಅಂದ್ರೆ ಒಂದು ಅತಿ ಹೆಚ್ಚು ಜಾಸ್ತಿ ಕಡಿಮೆ ಯಾವ್ದಾಗಿದೆ ಅನ್ನೋದನ್ನ ನೋಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಸೀರಿಯಲ್ 1, ಸೀರಿಯಲ್ 2, ಸೀರಿಯಲ್ 3 ಅಂದ್ರೆ ಅತಿ ಕಡಿಮೆ ಇರುವಂತದ್ದು ನಾವೇನ್ ಮಾಡ್ತೀವಿ, ಸೀರಿಯಲ್ 3 ಒಳಗಡೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಅತಿ ಜಾಸ್ತಿ ಇರುವಂತವು ನಮಗೆ ಸೀರಿಯಲ್ ನಂಬರ್ 2 ಅಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಸೀರಿಯಲ್ ನಂಬರ್ 1 ಒಳಗೆ ಇರುವಂತವು ಅತಿ ಹೆಚ್ಚಾಗಿರುವಂತ ಒಂದು ಬ್ಲೂ ಕಲರ್ ಅಲ್ಲಿ ಇರುವಂತದನ್ನ ನಾವು ಸಂಪೂರ್ಣವಾಗಿ ನೋಡ್ತಾ ಇರ್ತೀವಿ. ಗೊತ್ತಾಗ್ತದೆ. ಸಪೋಸ್ ಇದರಲ್ಲಿ ನೀವು ಏನ್ ಮಾಡಬಹುದು, ಈಗ ನೋಡ್ರಿ 4.5 ಇದೆಯಲ್ಲ, ಇದು ಸೀರಿಯಲ್ ಕೆಟಗರಿ 4 ಇರೋದು. ನಾನೇನ್ ಮಾಡ್ತೀನಿ, 1 ಮಾಡ್ಕೋತೀನಿ ನೋಡ್ರಿ, ಎಲ್ಲರಿಗಿಂತ ಸಣ್ಣದಾಗ್ಬಿಡ್ತದೆ ಅದು. ಜಸ್ಟ್ 1 ಮಾಡ್ತೀನಿ, ಏನಾಗ್ತದೆ, ಎಲ್ಲರಿಗಿಂತ ಸಣ್ಣದಾಗ್ಬಿಟ್ಟಿರ್ತದೆ. ಗೊತ್ತಾಗ್ತದೆ. ಈ ರೀತಿಯಾಗಿ ಚೇಂಜಸ್ ಅನ್ನ ಮಾಡಬಹುದು. ಯಾಕಂದ್ರೆ ಸಣ್ಣದಿರೋದೇ ನಾವು ಸೀರಿಯಲ್ ಅನ್ನ ನೋಡ್ತಾ ಇರ್ತೀವಿ. ಏನಾದ್ರೂ ಮತ್ತೆ ತಿದ್ದುಪಡಿ 1.1 ಮಾಡಿ ಅಂದ್ರೂ ಕೂಡ ಸ್ವಲ್ಪ 104 ಮಾಡ್ರಿ, ಬಹಳಷ್ಟು ಕಡಿಮೆ ಆಗ್ಬಿಡ್ತದೆ.
ಗೊತ್ತಾಗ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಒಂದು ಎಕ್ಸೆಲ್ ಒಳಗೆ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಕೆಲಸ ಮಾಡಿದಾಗ ಇದು ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಆದ್ರೂ ಕೂಡ ನಾವು ಇದನ್ನ ಹಾಕುವಂತದನ್ನ ನಮ್ಗೆ ಗೊತ್ತಿರಬೇಕು. ಗೊತ್ತಾಗ್ತದ. ಮತ್ತೆ ಇದನ್ನ ನಾನೇನ್ ಮಾಡ್ತೀನಿ, ಸಂಪೂರ್ಣವಾಗಿ ಎಕ್ಸೆಲ್ ಅನ್ನೋದು ಇದೆಯಲ್ಲ ಅದು ಕ್ಲೋಸ್ ಮಾಡ್ಕೋತೀನಿ. ಸಂಪೂರ್ಣವಾಗಿ ಎಕ್ಸೆಲ್ ಅಲ್ಲಿ ಹಾಕಿ ನಾವು ವಾಪಸ್ ಇಲ್ಲಿಂದ ಇಟ್ಕೊಂಡ್ಬಿಡ್ಬೋದು. ಗೊತ್ತಾಗ್ತಿದೆ ಸರ್? ಬೇಡ ಅಂದ್ರೆ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೋರಿ. ಎಕ್ಸೆಲ್ ಗೆ ಸಂಬಂಧಪಟ್ಟಿರೋ ಹಾಗೆ ಎಕ್ಸೆಲ್ ಒಳಗೆ ಮಾಡಿ ನಾವು ಇಲ್ಲೇನ್ ಮಾಡ್ಕೋಬಹುದು, ಒಂದು ಇದನ್ನ ಹಾಕೋಬಹುದು. ಯಾವ್ದು ಏನ್ ಕಾಣಿಸ್ತಾ ಇದೆ, ಒಂದು ಚಾರ್ಟ್ ಅನ್ನ ಸಂಪೂರ್ಣವಾಗಿ ಹಾಕೋಬಹುದು. ಇನ್ನೊಂದು ಕಾಣಿಸ್ತಾ ಇದೆ ಇಲ್ಲಿಂದ ಒಂದು ಹೈಫರ್ ಲಿಂಕ್ ಅಂತ ನೋಡ್ತಾ ಇದ್ವಿ. ಈ ಹೈಫರ್ ಲಿಂಕ್ ಹೆಂಗ್ ಕೆಲಸ ಮಾಡುತ್ತೆ, ಈಗ ಸಪೋಸ್ ನಾನೇನ್ ಮಾಡ್ತಾ ಇದ್ದೇನೆ, ಇದರಲ್ಲಿ ಕೆಲವೊಂದಿಷ್ಟು ಅಕ್ಷರಗಳನ್ನ ಸಂಪೂರ್ಣವಾಗಿ ಬರಿತೀನಿ. RAND ರ್ಯಾಂಡ್ ಅಂತ ಬರೆದು ಬ್ರಾಕೆಟ್ ಕಂಪ್ಲೀಟ್ ಎಂಟರ್ ಮಾಡ್ಕೋತೀನಿ. ಓಕೆ, ಈ ರೀತಿಯಾಗಿ ನಾನೇನ್ ಮಾಡ್ತೀನಿ, ಒಂದು ಪೇಜ್ ಒಳಗಡೆ ಸಂಪೂರ್ಣವಾಗಿ ನಾನು ಬರೆದಿಟ್ಕೊಂಡಿದ್ದೇನೆ. ಅದರಲ್ಲಿ ಬರೆದಿಡ್ತಿದ್ದಾನೆ ನಾನೇನ್ ಮಾಡ್ತೀನಿ, ಇನ್ಸರ್ಟ್ ಟ್ಯಾಬ್ ಅಂತಿದೆಯಲ್ಲ ಇದನ್ನ ಸಂಪೂರ್ಣವಾಗಿ ಅಥವಾ ಕೆಳಗಡೆ ನಾನೇನ್ ಮಾಡ್ತೀನಿ, ಎಂಟರ್ ಮಾಡ್ಕೊಂಡು ಇಲ್ಲೊಂದು ಹೆಸರು ಕೂಡ ಬರಿಬಹುದು, ಬರಿಲಾರ್ದೆ ಇರಬಹುದು. ಅಂದ್ರೆ ನೀವು ಯಾವುದೋ ಒಂದು ನೋಟಿಫಿಕೇಶನ್ ಗಳನ್ನ ನೋಡಿದಾಗ ಒಂದು ಲಿಂಕ್ಸ್ ಗಳು ಕೂಡ ಇಲ್ಲಿ ಬರ್ತಾ ಇರತ್ತೆ. ಗ್ರೀನ್ ಲಿಂಕ್ ಒಳಗೆ ಯಾವುದೋ ಒಂದು PDF ಅನ್ನ ಓದ್ತಾ ಇರ್ತೀರಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳಿರ್ತಾರೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಲಿಂಕ್ ಗಳನ್ನ ನೀವೇನ್ ಮಾಡಬಹುದು, ನೀವು ಕೆಲಸ ಮಾಡಿರುವಂತಹ ಒಂದು ಪೇಜ್ ಒಳಗಡೆ ಲಿಂಕ್ ಗಳನ್ನು ಕೂಡ ನೀವು ಅಲ್ಲಿ ತಯಾರು ಮಾಡ್ಕೋಬಹುದು. ಗೊತ್ತಾಗ್ತದೆ. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಹೈಫರ್ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಮಾಡಿದ ನಂತರ ಏನ್ ಕೇಳುತ್ತೆ, ಅದು ಇಲ್ಲಿಂದ ಟೆಕ್ಸ್ಟ್ ಒಂದು ಡಿಸ್ಪ್ಲೇ ಏನಲ್ಲಿ ನೀವು ಬರಿಬೇಕಾಗಿದೆಯೋ ಅದನ್ನ ಬರಿಬಹುದು. ಪ್ಲೇಸ್ ದಿಸ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಕ್ರಿಯೇಟ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಇದನ್ನು ಕೂಡ ಮಾಡಬಹುದು. ಇಮೇಲ್ ಅಡ್ರೆಸ್ ಕೂಡ ಸಂಪೂರ್ಣವಾಗಿ ಕೊಡಬಹುದು. ನಾನೇನ್ ಮಾಡ್ತೀನಿ, ಇಲ್ಲಿಂದ ಎಕ್ಸಿಸ್ಟಿಂಗ್ ಫೈಲ್ ಅವ್ರ ವೆಬ್ಸೈಟ್ ಪೇಜ್ ಕೂಡ ತಗೋಬಹುದು. ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ಸ್ ಅಂತ ತಗೋತಿದ್ದಾನೆ. ನಾನು ಏನ್ ಮಾಡ್ತೀನಿ, ಅಲ್ಲಿ ಏನನ್ನ ಬರಿಬೇಕಾಗಿದೆ, ಟೆಕ್ಸ್ಟ್ ಟು ಡಿಸ್ಪ್ಲೇ ಅಂತ ಬರಿಬೇಕಾಗಿದೆಯಲ್ಲ, ಅವಾಗ ನಾನು GURU 9X ಅಂತ ಟೈಪ್ ಮಾಡ್ಕೋತೀನಿ. ಹೌದಾ, ಗುರು 9X ಅಂತ ಟೈಪ್ ಮಾಡ್ತಿದ್ದಾನೆ. ಇಲ್ಲಿಂದ ಅದರಲ್ಲಿ ಏನ್ ಹಾಕ್ತೀರಿ ಅಂತ ಕೇಳುತ್ತೆ. ಅವಾಗ ನೀವೇನ್ ಮಾಡಬೇಕು, ಸ್ಕ್ರೀನ್ ಟಿಪ್ಸ್ ಅಂತ ಬರುತ್ತೆ. ಅವಾಗ ನೀವೇನ್ ಮಾಡಬೇಕು, ಇದನ್ನು ಕೂಡ ದ ಹೈಫರ್ ಲಿಂಕ್ ಸ್ಕ್ರೀನ್ ಟಿಪ್ಸ್ ಅಂತ ಬರುತ್ತೆ, ಅಲ್ಲಿಂದ ಕೂಡ ನೀವು ಲಿಂಕ್ಸ್ ಅನ್ನ ಹೆಸರು ಕೂಡ ಸಂಪೂರ್ಣವಾಗಿ ಹಾಕೋಬಹುದು. ನಾನು GURU 9X ಅಂತ ಕೂಡ ಇಲ್ಲಿ ಅದನ್ನ ಹಾಕೊಂಡು ಓಕೆ ಮಾಡ್ಕೋತೀನಿ. ಮಾಡಿದ ನಂತರ ಏನ್ ಮಾಡ್ಕೋಬೇಕು, ಮತ್ತೆ ಇಲ್ಲಿಂದ ಈ ರೀತಿಯಾಗಿ ನಾವು ಟಾಪ್ ದ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ, ಅಲ್ಲಿಂದ ಕೂಡ ನೀವೇನ್ ಮಾಡಬಹುದು, ಟ್ರ್ಯಾಕ್ ದ ಫ್ರೇಮ್ ಮೇಲೆ ಹೋಗ್ಬಿಟ್ಟು ನೀವೇನ್ ಮಾಡಿ ಪೇಜ್ ಡಿಫಾಲ್ಟ್ ಅಂತ ಬಂದಿರುತ್ತೆ, ಓಕೆ ಕೂಡ ಸಂಪೂರ್ಣವಾಗಿ ಮಾಡ್ಕೊಂಡು ಜಸ್ಟ್ ಓಕೆ ಅಂತ ಮಾಡ್ತಿದ್ದಾನೆ. ಇಲ್ಲಿಂದ ಗುರು 9X ಅಂತ ಈ ರೀತಿಯಾಗಿ ಒಂದು ಲಿಂಕ್ ಕೂಡ ಸಂಪೂರ್ಣವಾಗಿ ನಮಗೆ ಬಂದಿರುತ್ತೆ. ಗೊತ್ತಾಗ್ತಿದೆ. ಇದನ್ನ ಸಪೋಸ್ ಕ್ಲಿಕ್ ಮಾಡ್ಬೇಕು ಸರ್, ಏನು ಪೇಜ್ ಓಪನ್ ಆಗ್ತಾ ಇಲ್ಲ, ನಾನು ಅವಾಗ ಹೆಂಗ್ ಮಾಡಬೇಕು ಅಂತೇಳಿ ಜಸ್ಟ್ ನಾನು ಗ್ರೀನ್ ಲಿಂಕ್ ಒಳಗಡೆ ಒಂದು ಲಿಂಕ್ ಅನ್ನ ತಗೊಂಡಿದ್ದೀವಿ. ಈಗ ಸಪೋಸ್ ಇದೇ ಒಂದು ಹೆಸರನ್ನ ನಾನು ಇಲ್ಲಿ ಬರ್ದು ಅದರಲ್ಲಿ ಒಂದು ಲಿಂಕ್ ಅನ್ನ ಹಾಕ್ಬೇಕಾಗಿತ್ತು ಅಂದ್ರೆ ನಾನು GURU 9X ಅಂತ ಇಲ್ಲಿ ಟೈಪ್ ಅನ್ನು ಮಾಡ್ಕೋತೀನಿ. ಮಾಡಿದ ನಂತರ ಇದಕ್ಕೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋತೀನಿ. ನಾನು ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಹೈಫರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹೈಫರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಗುರು 9X ಅನ್ನೋದು ಸೆಲೆಕ್ಷನ್ ಆಗಿರುತ್ತೆ. ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ನಾನು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಮಾಡ್ತಿದ್ದಾನೆ ನ್ಯೂ ಫೈಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಗುರು 9X ಮೇಲೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಡಾಕ್ಯುಮೆಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳ್ತದದು. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಚೇಂಜ್ ಅಂತ ಬರುತ್ತೆ. ಅಂದ್ರೆ ಇಲ್ಲಿಂದ ಫೈಲ್ ನೇಮ್ ಡಾಕ್ಯುಮೆಂಟ್ಸ್ ತಗೋಬೇಕಿಲ್ಲ, ನಾವು ಇಲ್ಲಿ ಹೆಸರೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಅವಾಗ ನಾನು ಚೇಂಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವೇನ್ ಮಾಡಬಹುದು, ಇಲ್ಲಿ ಓಪನ್ ಮಾಡ್ಕೋಬಹುದು. ನಾನೇನ್ ಮಾಡ್ತೀನಿ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತೇಳಿ ಯಾವುದೋ ಒಂದದ, ಇದನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಂಡು ಇಲ್ಲಿಂದ ಓಕೆ ಮೇಲೆ ಕ್ಲಿಕ್ ಅಥವಾ ಜೂಮ್ ಇದು ಇದೆ, ಇದನ್ನ ಓಕೆ ಮಾಡ್ಕೋತೀನಿ. ಸಂಪೂರ್ಣವಾಗಿ ಅದು ಲಿಂಕ್ ಆಗಿಬಿಡ್ತದ. ಈಗೇನ್ ಮಾಡ್ತೀನಿ, ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡ್ತಿದ್ದಾನೆ ನೋಡಬಹುದು. ಈಗ ಅಲ್ಲಿ ಒಂದು ಗ್ರೀನ್ ಲೈನ್ ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ. ಓಕೆ ಮಾಡ್ಕೊಳ್ಳೋಣ. ಓಕೆ ಮಾಡಿದ ನಂತರ ನಾವೇನ್ ಮಾಡ್ಬೋದು, ಮತ್ತೇನ್ ಕೇಳ್ತಾ ಇದೆ, ಓಕೆ ಅಂತ ಕೂಡ ಸಂಪೂರ್ಣವಾಗಿ ಬರ್ತಾ ಇದೆ. ಯೂಸರ್ ಆಗಿರ್ಬೋದು, ಎಡಿಟ್ ದ ನ್ಯೂ ಡಾಕ್ಯುಮೆಂಟ್ಸ್ ಲೆಟರ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಓಕೆನು ಕೂಡ ಮಾಡಬಹುದು. ಇವೆಲ್ಲ ಸಂಬಂಧ ಇಲ್ಲ. ಓಕೆ ಮಾಡ್ಕೊಂಡು ಇದಕ್ಕೆ ಸಂಪೂರ್ಣವಾಗಿ ನಾನೇನ್ ಮಾಡ್ತೀನಿ, ಈಗ ತೆಗೆದು ಬಿಡ್ತೀನಿ. ಕ್ಯಾನ್ಸಲ್, ಯಾಕಂದ್ರೆ ಬಂದ್ಬಿಟ್ಟಿರ್ತದೆ. ಇಲ್ಲಿಂದ ಟು ಗೆಟ್ ದ ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡೋಣ. ಪೇಜ್ ಡಿಫಾಲ್ಟ್ ಅಂತ ಬರುತ್ತೆ, ಅದೇನು ಬೇಕಾಗಿಲ್ಲ ನನಗೆ. ಓಕೆ, ಫ್ರೇಮ್ ಒಳಗೆ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಕ್ಯಾನ್ಸಲ್ ಮಾಡ್ಕೋತೀನಿ. ಕ್ಯಾನ್ಸಲ್ ಮಾಡ್ಕೊಂಡು ಕೆಳಗಡೆ ಲೈನ್ ಬರಬೇಕಿತ್ತು, ಬಟ್ ಅದನ್ನ ಹೆಂಗ್ ತಗೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಒಳಗಿದ್ದೀವಿ. ಸೆಲೆಕ್ಷನ್ ಮಾಡ್ಕೊಳ್ಳೋಣ ಇನ್ನೊಂದ್ಸರಿ. ಎಲ್ಲಿ ಹೈಫರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ಲೇಸ್ ದ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಅಥವಾ ನ್ಯೂ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಇಲ್ಲಿಂದ ಫೈಲ್ ನೇಮ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇರೆ ನಮ್ಮ ಒಂದು ಡೆಸ್ಕ್ಟಾಪ್ ಮೇಲೆ ಇರುವಂತಹ ಒಂದು ಪೇಜ್ ಅನ್ನು ನಾವು ಸಂಪೂರ್ಣವಾಗಿ ಇಲ್ಲಿಂದ ತಗೊಳ್ಳೋಣ. ಡಿವೋರ್ಸಿ ಅಥವಾ ಜೂಮ್ ತಗೊಂಡು ಓಕೆ ಮಾಡ್ಕೊಳ್ಳೋಣ. ಬಂದಿದೆ, ಇಲ್ಲಿ ಬರ್ತಿದ್ದಾನೆ, ಅದು ಕರೆಕ್ಟ್ ಹಾಕ್ಬೇಕು ನನಗೆ. ಇಲ್ಲಿಂದ ಸ್ಕ್ರಿಪ್ಟ್ ಟಿಪ್ಸ್ ಅಂತ ಬರುತ್ತೆ, ಇಲ್ಲಿನ ಕೂಡ ನಾನು ಏನ್ ಮಾಡ್ತೀನಿ, GURU 9X ಅಂತ ಟೈಪ್ ಮಾಡ್ಕೊಳ್ಳೋಣ.
ಓಕೆ ಅಂತ ಮಾಡ್ಕೋತೀನಿ. 4 ಡಿಜಿಟ್ ಲೆಟರ್ ಒಳಗೆ ಬಂದಿರುತ್ತೆ. ಓಕೆ ಮಾಡ್ಕೊಳ್ಳೋಣ. ಓಕೆ ಆಗಿದೆ, ಬಟ್ ಓಕೆ ಆಗಿದ ತಕ್ಷಣ ತಗೋಬೇಕದು. ಓಕೆ, ಪ್ಲೇಸ್ ದಿಸ್ ಡಾಕ್ಯುಮೆಂಟ್ಸ್ ಅಂತ ಬಂದಿರುತ್ತೆ, ಆಲ್ರೆಡಿ ಬಂದಿರ್ತದೆ, ಅದನ್ನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿಂದ ಮತ್ತೆ ನಾನು ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಮಾಡ್ತಿದ್ದಾನೆ, ಕೆಳಗಡೆ ಲಿಂಕ್ ಬರಬೇಕು, ಬಟ್ ಬರ್ತಾ ಇಲ್ಲ. ಏನೋ ಒಂದು ಪ್ರಾಬ್ಲಮ್ ನನ್ನ ಒಂದು ಕಂಪ್ಯೂಟರ್ ಒಳಗಡೆ ಆಗ್ತಾ ಇರ್ಬೋದು, ಬಟ್ ಮುಂದಿನ ಒಂದು ಕ್ಲಾಸಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಒಂದು ಕ್ಲಿಯರಿಫಿಕೇಶನ್ ಮಾಡಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ತಗೊಳ್ಳುವಂತ ಒಂದು ಆಪ್ಷನ್ಸ್ಗಳು ಕೆಲವೊಂದು ಟೈಮ್ ಕಂಪ್ಯೂಟರ್ ಕೆಲಸ ಮಾಡುತ್ತೆ, ಕೆಲವೊಂದು ಟೈಮ್ ಏನೋ ಒಂದು ಆಪ್ಷನ್ಸ್ ಚೇಂಜಸ್ ಆಗ್ತಾ ಇದೆ. ಅದನ್ನ ಸಂಪೂರ್ಣವಾಗಿ ನಾನು ಏನಾದರೂ ಫಾರ್ಮೆಟ್ ಚೇಂಜಸ್ ಆಗಿತ್ತು ಅಂದ್ರೆ ಅದನ್ನ ಸರಿಪಡಿಸಿಕೊಂಡು ನಿಮಗೆ ಯಾವ ರೀತಿಯಾಗಿ ಮಾಡಬೇಕು, ಇವೆಲ್ಲವನ್ನ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನಿಮಗೆ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ನೋಡಿ, ಈ ರೀತಿಯಾಗಿ ಬಂತು. ಈಗ ನೀವೇನ್ ಮಾಡ್ಬೋದು, ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಬರ್ಬೋದಾ, ಸಪೋಸ್ ಕಂಟ್ರೋಲ್ ಹಿಡಿದು ಕ್ಲಿಕ್ ಮಾಡ್ಬೋದು. ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಓಕೆ ಅಂತ ಮಾಡ್ಕೊರಿ. ಆ ಒಂದು ಪೇಜ್ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗ್ಲಿಕ್ಕೆ ಶುರುವಾಗ್ತದೆ. ನೋಡಿ, ಈ ರೀತಿಯಾಗಿ ಕೂಡ ತಗೋಬಹುದು. ಜಸ್ಟ್ ಲಿಂಕ್ ಕ್ಲಿಯರ್ ಆಗತ್ತೆ, ಬಟ್ ನೀವೇನ್ ಮಾಡ್ಬೋದು ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕಷ್ಟೇ. ಓಕೆ, ನಾವೇನ್ ಮಾಡ್ಬೋದು, ಅದನ್ನ ಬದಲಾವಣೆಯನ್ನ ಮಾಡ್ಕೋಬಹುದು. ಜಸ್ಟ್ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಇಲ್ಲಿಂದ ನೀವೇನ್ ಮಾಡ್ಬೋದು, ಸೆಲೆಕ್ಷನ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ನಾನು ಮೈ ಡಾಕ್ಯುಮೆಂಟ್ಸ್ ಅಥವಾ ಡೆಸ್ಕ್ಟಾಪ್ ಮೇಲೆ ಇರುವಂತ ಮೈಕ್ರೋಸಾಫ್ಟ್ ವರ್ಡಿನ ಒಂದು ಪೇಜ್ ಅನ್ನ ಇಲ್ಲಿ ಸಂಪೂರ್ಣವಾಗಿ ಹಾಕೋತೀನಿ. ಜೂಮ್ ಅಂತ ನಾನು ಬರ್ದಿದ್ದೆ, ಅಧೀರ್ ನಾಯ್ಕ ಆಗಿರ್ಬೋದು ಅಥವಾ ಬೇರೆ ಬೇರೆ ಪೇಜ್ ಕೂಡ ನಾವು ತಗೊಂಡಿದ್ದೀವಿ. DOC1 ಅಂತ ಇದೆ. ಮತ್ತೆ ನಾನು ಬೇರೆ ಪೇಜ್ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಆಡ್ ಮಾಡ್ಕೋಬಹುದು, ಸಂಪೂರ್ಣವಾಗಿ ಆಡ್ ಆಗುತ್ತೆ. ಹೀಗೆ ಮಾಡ್ಬೋದು, ಬಟ್ ಈಸಿ ಆಗುತ್ತೆ. ಓಕೆ ಮಾಡ್ಕೋತೀನಿ. ಈ ರೀತಿಯಾಗಿ ಬಂದ್ಬಿಟ್ಟಿರ್ತದೆ. ಜಸ್ಟ್ ನೀವು ಇದ್ರ ಮೇಲೆ ಈಗ ಏನೋ ಒಂದು ಟೈಪ್ ಮಾಡ್ತಾ ಇರ್ತೀರಿ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೆಳಗಡೆ ಬರ್ದಿರ್ತೀರಿ. ಅವಾಗ ನೀವೇನ್ ಮಾಡ್ಬೋದು, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೆಂಗ್ ಕ್ಲಿಕ್ ಮಾಡ್ಬೇಕು ಸರ್ ಈ ಲಿಂಕ್ ಮೇಲೆ ಅಂದ್ರೆ ಕಂಟ್ರೋಲ್ ಹಿಡಿದಾಗ, ಓಕೆ, ಕಂಟ್ರೋಲ್ ಹಿಡಿದಾಗ ಈ ರೀತಿಯಾಗಿ ಒಂದು ಕೈ ಒಂದು ಬೆರಳು ಓಪನ್ ಆಗುತ್ತೆ. ಜಸ್ಟ್ ನೀವು ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಎಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊರಿ, ಸಂಪೂರ್ಣವಾಗಿ ನಮಗೆ ಇನ್ನೊಂದು ಪೇಜ್ ಆಟೋಮೆಟಿಕ್ ಆಗಿ ಈ ರೀತಿಯಾಗಿ ಓಪನ್ ಆಗಿ ಶುರುವಾಗ್ಲಿಕ್ಕೆ ಕಾಣಿಸ್ತದೆ. ಅಲ್ಲಿ ನೀವು PDF ಆಗಿರ್ಬೋದು, ವೆಬ್ಸೈಟ್ ನೋಟ್ಸ್ ಗಳಾಗಿರ್ಬೋದು, ಏನ್ ಬೇಕಾದ್ರೂ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಆಡ್ ಅನ್ನ ಒಂದು ಹೈಪರ್ ಲಿಂಕ್ ಅನ್ನ ಸಂಪೂರ್ಣವಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಏನ್ ಬೇಕಾದ್ರೂ ಮಾಡ್ಬೋದು. ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅಂತ ಇದೆ, ಅದನ್ನು ಕೂಡ ಅಪ್ಲೈ ಮಾಡ್ಕೊರಿ. ಅದನ್ನು ಕೂಡ ಸಂಪೂರ್ಣವಾಗಿ ಮುಂದ್ಗಡೆ ಬಂದಿರುತ್ತೆ. ಅಲ್ಟ್ ಹಿಡಿಯೋದು, ಕಂಟ್ರೋಲ್ ಹಿಡಿಯೋದು, ಅದರ ಮೇಲೆ ಕ್ಲಿಕ್ ಮಾಡ್ರಿ. ಎಸ್ ಅಂತ ಮಾಡಿದ್ರೆ ಸಂಪೂರ್ಣವಾಗಿ ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗ್ಲಿಕ್ಕೆ ಶುರು ಆಗ್ತದೆ. ಬಟ್ ಹಿಂಗ ನನಗೆ ಬೇಕಾಗಿಲ್ಲ, ಜಸ್ಟ್ ಕ್ಲಿಕ್ ಮಾಡ್ತಿದ್ದಾನೆ. ನನಗೆ ಬೇಕಾದ ಹಂಗ ನಾನು ಡಾಕ್ಯುಮೆಂಟ್ಸ್ ಅನ್ನ ಹಾಕೋಬೇಕಾಗಿದೆ. ಫೋಟೋಸ್ ಆಗಿರ್ಬೋದು, ಜಸ್ಟ್ ಈ ಲಿಂಕ್ ಮೇಲೆ ಇಲ್ಲಿ ಫೋಟೋ ಅಂತ ಬರೆಯೋದು, ಜಸ್ಟ್ ಆ ಒಂದು ಫೋಟೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಫೋಟೋ ಓಪನ್ ಆಗಬೇಕು. ಅವೆಲ್ಲವನ್ನು ಕೂಡ ನಾವೇನ್ ಮಾಡೋಣ, ಸಮಗ್ರವಾಗಿ ಇದರಲ್ಲಿ ಬರುವಂತ ಈ ಆಪ್ಷನ್ಸ್ ಗಳನ್ನ ಯಾವ ರೀತಿಯಾಗಿ ಬರೆಯಬೇಕು, ಯಾವ ರೀತಿಯಾಗಿ ಇವುಗಳನ್ನ ಬಳಕೆ ಮಾಡಬಹುದು ಅನ್ನೋದನ್ನ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಇಷ್ಟೊತ್ತನ ಹೇಳಿರುವಂತಹ ಒಂದು ಕ್ಲಾಸ್ ಒಳಗಡೆ ಏನಾದ್ರೂ ಒಂದು ಕನ್ಫ್ಯೂಸ್ ಆಗಿತ್ತು, ಏನಾದ್ರೂ ಪ್ರಶ್ನೆಗಳಿತ್ತು ಅಂದ್ರೆ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ಕೇಳಬಹುದು. ಮತ್ತೆ ಇವತ್ತು ಬಹಳಷ್ಟು ಜನ ಕೂಡ ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ನೀವು ಕೂಡ ಪ್ರತಿದಿನ ಈ ರೀತಿಯಾಗಿ ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ನಾವು ಕೂಡ ಕಲಿಬೇಕಾಗಿದೆ ಸರ್, ಪ್ರತಿದಿನ ವಿಡಿಯೋಸ್ ಗಳನ್ನ ನೋಡಿ ಅಂದ್ರೆ ಇದೇ ಒಂದು ಕೋರ್ಸ್ಗೆ ಫೀಸ್ ಕೂಡ ಇರುತ್ತೆ. ಆ ಒಂದು ಫೀಸ್ ಅನ್ನ ಪೇಮೆಂಟ್ ಮಾಡಿ ಪ್ರವೇಶ ಪಡೆದುಕೊಂಡು ನೀವೇನ್ ಮಾಡಬಹುದು, ಪ್ರತಿದಿನ ರಾತ್ರಿ 8 ಗಂಟೆಗೆ ನಡೆಯುವಂತ ಆನ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗಿ ನೀವು ಕಂಪ್ಯೂಟರ್ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು. ಇವತ್ತು ನಿಮ್ಗೆ ಅಂದ್ರೆ ಅಡ್ಮಿಷನ್ ಪ್ರವೇಶ ಮಾಡ್ಕೊಂಡಿರ್ತೀವಿ, ನಾಳೆ ನಡೆಯುವಂತ ಒಂದು ಕ್ಲಾಸ್ಗೆ ಅವಕಾಶ ಇರುವುದಿಲ್ಲ. ಓಕೆನಾ? ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು, ಅವಕಾಶ ಇದ್ದಿರುತ್ತೆ. ಸರ್ ಕ್ಲಿಪ್ ಆರ್ಟ್ ಬಗ್ಗೆ ಇನ್ನೊಂದ್ಸಲ ಹೇಳಿ ಸರ್. ಪಿಕ್ಚರ್ ಪಕ್ಕ ಇದೆಯಲ್ಲ ಕ್ಲಿಪ್ ಆರ್ಟ್, ಯಾವ್ದಪ್ಪ ಕ್ಲಿಪ್ ಆರ್ಟ್? ಕ್ಲಿಪ್ ಆರ್ಟ್ ಬಗ್ಗೆ ಸಂಪೂರ್ಣವಾಗಿ ಹೇಳ್ಬೇಕಾ? ನಾನು ಜಸ್ಟ್ ಕ್ಲಿಪ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಅದ್ರಾಗ ಏನ್ ಬಹಳ ದೊಡ್ಡದ. ಕ್ಲಿಪ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಮಾಡಿದ ನಂತರ ಇಲ್ಲೇನ್ ಬರ್ತದ, ಸರ್ಚ್ ಅಂತ ಬರ್ತದ. ಅವಾಗ ನನ್ಗೆ ಏನ್ ಹುಡುಕ್ಬೇಕಾಗಿದೆ, ಕ್ಲಿಪ್ ಆರ್ಟ್ ಒಳಗೆ ನಿಮ್ಗೆ ಹಿಂಗೆ ಏನೂ ಬಂದಿರುವುದಿಲ್ಲ, ಅಲ್ಲಿ ಗೊತ್ತಾಗ್ತದ. ಇಲ್ಲಿ ಏನೂ ಕೂಡ ಕಾಣಿಸ್ತಾ ಇರಲ್ಲ ನಿಮ್ಗೆ. ಅಲ್ಲಿ ಕಂಪ್ಯೂಟರ್ ಅಂತ ನಾನು ಸರ್ಚ್ ಮಾಡಿದೆ, ಹಂಗಾಗಿ ಬರ್ತಾ ಇರ್ತಾವ. ಇಲ್ಲಿ ಕೆಳಗಡೆ ನೀವೇನ್ ಮಾಡ್ಬೋದು, ಒರಿಜಿನಲ್ ಕ್ಲಿಪ್ಸ್ ಗಳು ಕೂಡ ತಗೋಬಹುದು. ಬೇರೆ ಬೇರೆ ಕ್ಲಿಪ್ಸ್ ಗಳು ಕೂಡ ಇದ್ದಿರತ್ತೆ ಇದರಲ್ಲಿ. ಮೈ ಫೇವರೇಟ್ ಆಗಿರ್ಬೋದು, ಅನ್ಕೋಡ್ ಆಗಿರ್ಬೋದು. ನೋಡಿ, ಈ ರೀತಿಯಾಗಿ ಒಂದು ಕ್ಲಿಪ್ ಆರ್ಟ್ಸ್ ಗಳನ್ನು ಕೂಡ ಓಪನ್ ಮಾಡಬಹುದು. ಸರ್ ಹಿಂಗೆ ಬ್ಯಾಡ್ರಿ, ಬಹಳಷ್ಟು ಈಸಿ ಆಗ್ಬೇಕಾಗಿತ್ತು ಅಂದ್ರೆ ನಿಮ್ಗೆ ಇಲ್ಲಿ ಏನ್ ಸರ್ಚ್ ಮಾಡಬೇಕಾಗಿದೆ ಸರ್, ನನಗೆ ಇಲ್ಲಿಂದ ಸ್ಪೋರ್ಟ್ಸ್ ಒಂದು ಏನೋ ಒಂದು ಐಟಮ್ಸ್ ಗಳನ್ನ ಅಥವಾ ಒಂದು ಇಮೇಜ್ ಗಳನ್ನ ತಗೋಬೇಕಾಗಿದೆ ಅಂದ್ರೆ ನೀವು ಸಂಪೂರ್ಣವಾಗಿ ಬರೀರಿ SPORTS ಸ್ಪೋರ್ಟ್ಸ್ ಅಂತ ಬರೆದು ಗೋ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಿರುವಂತ ಎಲ್ಲವನ್ನು ಕೂಡ ಈ ರೀತಿಯಾಗಿ ಓಪನ್ ಆಗಿರ್ತದೆ, ಗೊತ್ತಾಗ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಏನಾದ್ರೂ ನೀವು ಬೇಕಾಗಿತ್ತು ಅಂದ್ರೆ ನೀವು ಸಂಪೂರ್ಣವಾಗಿ ನೋಡ್ಬೋದು. ಇಲ್ಲ ಸರ್ ನನಗೆ ಅನಿಮಲ್ಸ್ ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು, ANIMALS ಅನಿಮಲ್ಸ್ ಅಂತ ಟೈಪ್
ಟೈಪ್ ಮಾಡ್ಕೊರಿ. ಅನಿಮಲ್ಸ್ ಗಳು ಕೂಡ ಸಂಪೂರ್ಣವಾಗಿ ಓಪನ್ ಆಗ್ತಾವ. ಹುಲಿ ತಗೋರಿ, ಆಕಳ ತಗೋರಿ, ಈ ರೀತಿಯಾಗಿ ತಗೋಬಹುದು. ಸರ್ ನನಗೆ ಮತ್ತೆ ಬೇರೆ ಬೇರೆ ಬೇಕು, ಮತ್ತೆ ಏನ್ ಬೇಕು ಅದನ್ನ ತಗೋಬಹುದು. ನೀವು ಗೊತ್ತಾಗ್ತಿದ್ಯಾ? ಸಪೋಸ್ ಹೋಮ್ ಬೇಕಾಗಿದೆ ಅಂತ ಅನ್ಕೋರಿ, ಅವಾಗ HOME ಹೋಮ್ ಅಂತ ಟೈಪ್ ಮಾಡ್ಕೋರಿ. ಹೋಮ್ಗಳು ಕೂಡ ಸಂಪೂರ್ಣವಾಗಿ ನಿಮ್ಗೆ ಓಪನ್ ಆಗ್ಲಿಕ್ಕೆ ಶುರು ಆಗ್ತಾವ. ಇಲ್ಲ ಸರ್ ನನಗೆ ಕಂಪ್ಯೂಟರ್ಸ್ ಬೇಕು, COMPUTER ಕಂಪ್ಯೂಟರ್ಸ್. ವೇಟ್ ಮಾಡೋ, ಕಂಪ್ಯೂಟರ್ಸ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಈ ರೀತಿಯಾಗಿ ನೀವು ಕಂಪ್ಯೂಟರ್ಸ್ ಗಳನ್ನು ಕೂಡ ತಗೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಹೇಳು ಮತ್ತೇನ್ ಬೇಕು ಹೇಳು, ಹೇಳಿ. ಇಂಟರ್ನೆಟ್ ವಿತೌಟ್ ಕನೆಕ್ಷನ್ ವಿತೌಟ್ ಇದಕ್ಕೆ ಇಂಟರ್ನೆಟ್ ಸಂಬಂಧನೇ ಇಲ್ಲ. ಇಂಟರ್ನೆಟ್ಗೂ ಇವು ಕ್ಲಿಪ್ ಆರ್ಟ್ಸ್ಗೂ ಸಂಬಂಧ ಇಲ್ಲ. ಇಂಟರ್ನೆಟ್ ಇಲ್ಲದೇನೆ ನೀವೇನ್ ಮಾಡ್ಬೋದು. ಇದು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಇರುವಂತಹ ನಾವು ಇದಕ್ಕೆ ಇಂಟರ್ನೆಟ್ ಸಂಬಂಧ ಇಲ್ಲ. ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಇರುವಂತಹ ಒಂದು ಕ್ಲಿಪ್ ಆರ್ಟ್ ಗಳನ್ನ ತಗೋತಾ ಇದೀವಿ. ನಾವೆಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ ಮೊಜಿಲ್ಲಾದಾಗ ಹೋಗಿ ಸರ್ಚ್ ಮಾಡ್ಕೊಂಡು ಹುಡ್ಕಾಕತ್ತೀವೇನಾ? ಜಸ್ಟ್ ಫಾರ್ ಮೈಕ್ರೋಸಾಫ್ಟ್ ಇನ್ಸರ್ಟ್ ಅಲ್ಲಿ ಇರುವಂತಹ ಒಂದು ಕ್ಲಿಪ್ ಆರ್ಟ್ ಗಳನ್ನ ನಾವು ಬಳಕೆ ಮಾಡ್ತಾ ಇದೀವಿ. ನೀವು ಜಸ್ಟ್ ಟೈಪ್ ಮಾಡ್ಕೋರಿ, ಏನ್ ಬೇಕು ಎಲ್ಲವನ್ನು ಕೂಡ ನೀವು ತಗೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಗೊತ್ತಾಗ್ತಿದ್ಯಾ? ಮತ್ತೆ ಇವುಗಳನ್ನ ಫ್ರೀ ಆಗಿ ಮಾಡ್ಕೋಬೇಕಂದ್ರೆ ಹೇಳಿದ್ದೀನಲ್ಲ, ಫಾರ್ಮೆಟ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೋಬೇಕು. ಅವಾಗ ಎಲ್ಲಿ ಬೇಕೋ ಅಲ್ಲಿ ನೀವೇನ್ ಮಾಡ್ಬೋದು, ಇವುಗಳನ್ನ ಸರಿಸಿ ಇಟ್ಕೋಬಹುದು, ಸಣ್ಣ ಮಾಡ್ಬೋದು. ಈ ರೀತಿಯಾಗಿನೂ ಕೂಡ ನೀವು ಬದಲಾವಣೆಯನ್ನ ಮಾಡ್ಬೋದು. ಈ ಹುಲಿ ಸರಿಬೇಕು ಸರ್, ಇಲ್ಲಿಂದ ಸರಿತಾ ಇಲ್ಲ ಅಂದ್ರೆ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಹುಲಿ, ಆಕಳು ಮತ್ತೆ ಏನ್ ಬೇಕು ಎಲ್ಲವನ್ನು ಕೂಡ ನೀವು ಚೇಂಜಸ್ ಅನ್ನ ಮಾಡ್ಬೋದು. ಗೊತ್ತಾಗಿದೆಯಾ ಸಂಪೂರ್ಣವಾಗಿ? ಹಾ ರೀ, ಹಾ ಸರ್ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಹಿಂದಿನ ಕ್ಲಾಸ್ ಡೆಮೋ ಹೆಸರೇನು? ಹೆಸರೇನು ನಿಮ್ದು? ಸಿದ್ದು ದಂಡಿನ ಹಿಂದಿನ ಕ್ಲಾಸ್ ಡೆಮೋ ಕೊಡ್ತೀನಿ. ಓಕೆ, ನಾಳೆ ಸಿಗತ್ತೆ. ನಾಳೆ ಸಿಕ್ಕಿರತ್ತೆ. ಓಕೆ, ಹಾ ಸಿದ್ದು ದಂಡಿನ ನಾಳೆ ಕೊಡ್ತೀನ. ಯಾಕೋ ಇದು ಬೇರೆ ಮೊಬೈಲ್ ಇಂದ ಜಾಯ್ನ್ ಆಗ್ಯಾನ? ನಿನ್ನ ಹೆಸರು ಬರ್ತಿತ್ತು, ಹೆಸರು ಬರ್ತಾ ಇಲ್ಲ. ಯಾವ್ದು ಹೇಳು? ಪೋಕೋ C31. ಓಕೆ, ಹೆಸರು ಬರ್ತಿತ್ತು ಬಟ್ ಬಂದಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಭೀಮ್ ರಾವ್ ಬಂದಿದ್ದಾರೆ. ದಯಾನಂದ್ ಬಿರಾದಾರ್ ಸರ್, ಸರ್ ಕೇಳಿಸ್ತಾ ಇದೆಯಾ ವಾಯ್ಸು? ಗೊತ್ತಾಯ್ತಾ ಇವತ್ತಿನ ಕ್ಲಾಸು? ಮತ್ತೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಅಡ್ಮಿಷನ್ ತಗೋಬೇಕಲ್ಲ. ಸುಮ್ನೆ ಒಂದಿನ ಬರೋದು ಒಂದಿನ ಬಿಡೋದು ಹಿಂಗಾದ್ರೆ ಹೆಂಗ್ರಿ ಜಾತ್ರೆ? ಮಾತೆ ಬಂದ್ ಆಗ್ಬಿಡ್ತಾವ ಅಡ್ಮಿಷನ್ ಅಂದ್ರೆ. ಪ್ರಭು ಪ್ರಭು ಕೇಳಿಸ್ತಾ ಇದೆಯಾ? ಓಕೆ, ಅಡ್ಮಿಷನ್ ಮಾಡ್ಕೋರಿ. ಯಾರೆಲ್ಲ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಡ್ಮಿಷನ್ ಮಾಡ್ಕೋರಿ, ಮಾಡ್ಕೊಂಡು ಕ್ಲಾಸ್ಗೆ ಜಾಯ್ನ್ ಆಗಿ ಕಲೀರಿ. ಓಕೆ, ಗೊತ್ತಾಗಿದೆ ಗೊತ್ತಾ? ಅದನ್ನ ಮತ್ತೆ ಸಿಗೋಣ. ನಾಳೆ ನಡೆಯುವಂತ, ನಾಳೆ ರಜೆ ಇರುತ್ತೆ, ರವಿವಾರ ದಿನ ಹಾಲಿಡೇ ಇರುತ್ತೆ. ಎಂಜಾಯ್ ಮಾಡಿ. ಮತ್ತೆ ಸೋಮವಾರ ರಾತ್ರಿ 8 ಗಂಟೆಗೆ ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಜಾಯ್ನ್ ಆಗಿ ಮುಂದಿನ ಒಂದು ಭಾಗವನ್ನ ಸಂಪೂರ್ಣವಾಗಿ ಹೇಳ್ಕೊಳ್ಳಿಕ್ಕೆ ನಿಮ್ ಜೊತೆಗೆ ನಾನು ಬರ್ತಾ ಇದ್ದೇನೆ. ಮತ್ತೆ ಸಿಗೋಣ ಮುಂದಿನ ಒಂದು ಕ್ಲಾಸ್ ಅಲ್ಲಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.